ಹಾಯ್ ಹಲೋ ನಮಸ್ತೆ ವೀಕ್ಷಕರೇ. ಇಂದು ಹಾವೇರಿ ಜಿಲ್ಲೆ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಲ್ಲಿ 87ನೇ ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ನೀಡಿದೆ. ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ನೀಡಿರ್ತಕ್ಕಂಥ ವಿಶೇಷತೆ, ಭೇಟಿ ನೀಡಿರ್ತಕ್ಕಂಥ ಮೂಲ ಅಜೆಂಡಾ ಲೋಕಸಭೆ ಚುನಾವಣಾ ಯಾತ್ರಾ. ಲೋಕಸಭೆ ಚುನಾವಣಾ ಯಾತ್ರಾ ನಡೀತಾ ಇದೆ. ಲೋಕಸಭೆ ಚುನಾವಣೆ ಕೆಲವೇ ದಿನಗಳಲ್ಲಿ, ಕೆಲವೇ ತಾಸಿನಲ್ಲಿ ಅನೌನ್ಸ್ಮೆಂಟ್ ಆಗುವಂಥ ಕಾತುರದಿಂದ ಕಾಯ್ತಾ ಇರುವಂಥ ಕಾಂಗ್ರೆಸ್ಸಿನ ಮತ್ತು ಭಾರತೀಯ ಜನತಾ ಪಕ್ಷದ JDS ಅಲೈನ್ಸಿನ ಕಾರ್ಯಕರ್ತರು ಮತ್ತು ಮುಖಂಡರು ಕಾತುರದಿಂದ ಕಾಯ್ತಾ ಇದ್ದಾರೆ ವೀಕ್ಷಕರೇ. ಆದರೆ ಈ ಕ್ಷೇತ್ರದಲ್ಲಿ ನೇರ ಹಣಾಹಣಿ. ಒಂದು ಕಡೆ ಮಾಜಿ ಮುಖ್ಯಮಂತ್ರಿ, ಮತ್ತೊಂದು ಕಡೆ ಮಾಜಿ ಶಾಸಕರ ಚಿರಂಜೀವಿ. ಮಾಜಿ ಶಾಸಕರ ಚಿರಂಜೀವಿ ಮತ್ತಾರೂ ಅಲ್ಲ, ಶಿರಟ್ಟಿ ಮೀಸಲು ಕ್ಷೇತ್ರ ಆಗೋಕ್ಕಿಂತ ಮುಂಚೆ ಸತತವಾಗಿ 2 ಬಾರಿ ಶಾಸಕರು ಆಗಿರ್ತಕ್ಕಂಥ ಗಡ್ಡದೇವರಮಠ ಅವರ ಪುತ್ರನಾಗಿರ್ತಕ್ಕಂಥ ಮಾನ್ಯ ಶ್ರೀ ಆನಂದ ಸ್ವಾಮಿ ಗಡ್ಡದೇವರಮಠ ಅವರಿಗೆ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ನಿಂದ ಟಿಕೆಟ್ ಅವಕಾಶವನ್ನು ಪಡೆದುಕೊಂಡಿದ್ದಾರೆ. ಈ ಕಡೆ ಭಾರತೀಯ ಜನತಾ ಪಕ್ಷದಿಂದ ಯಾರಿಗೆ ಕೊಡಬೇಕು, ಶಿವಕುಮಾರ್ ಉದಾಸಿಯವರು ಸತತವಾಗಿ 3 ಬಾರಿ ಸ್ಪರ್ಧೆ ಮಾಡಿದರು. ವಿಜಯೋತ್ಸವ ಆಚರಣೆ ಆಯಿತು. ಮೊದಲನೇ ಬಾರಿಗೆ ಮಂಜುನಾಥ್ ಕುಂದೂರು ಅವರು ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದ ಮೂಲದವರು, ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ 2 ಬಾರಿ ಕೆಲಸ ಮಾಡಿದರು ಕಾಂಗ್ರೆಸ್ ಪಕ್ಷದಿಂದ. ಅಲ್ಲಿ ಟಿಕೆಟ್ ವಂಚಿತಗೊಂಡರು. ನಂತರ IG ಸನದಿ ವಿರುದ್ಧವಾಗಿ ಈ ಧಾರವಾಡ ಹಾವೇರಿ ಲೋಕಸಭಾ ಅಖಂಡ ಜಿಲ್ಲೆ ಇದ್ದಿರ್ತಕ್ಕ ಸಂದರ್ಭದಲ್ಲಿ ಹಾವೇರಿ ಲೋಕಸಭಾ ಕ್ಷೇತ್ರದಿಂದ IG ಸನದಿಯವರ ವಿರುದ್ಧದಲ್ಲಿ ಮಂಜುನಾಥ್ ಕುನ್ನೂರು ಅವರು ವಿಜಯೋತ್ಸವ ಆಗಿದ್ದರು 2004ರಲ್ಲಿ. 2009ರಲ್ಲಿ ಮತ್ತೆ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಿದರು. ಇಲ್ಲಿ CM ಉದಾಸಿಯವರ ಚಿರಂಜೀವಿಯಾದ ಶಿವಕುಮಾರ್ ಉದಾಸಿಯವರು ಸತತವಾಗಿ 3 ಬಾರಿ 9, 14, 19ರಲ್ಲಿ ಸತತವಾಗಿ 3 ಬಾರಿ ಆಯ್ಕೆಯಾದರು. ಆದಂಥ ಸಂದರ್ಭದಲ್ಲಿ ಈ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಇದು ಕಟ್ಟಿ ಹಾಕಿರ್ತಕ್ಕಂಥ ಕ್ಷೇತ್ರ. ಇದು ಬೆನ್ನಿಗೆ ಇದ್ದಿರ್ತಕ್ಕಂಥ ಬುತ್ತಿ ಯಾವ ರೀತಿ ನಾವು ವ್ಯವಸಾಯಕ್ಕೆ ಮಾಡಲಿಕ್ಕೆ ಹೊರಟುವಂಥ ಸಂದರ್ಭದಲ್ಲಿ ತಗೊಂಡು ಹೋಗ್ತೀವಿ, ಆ ರೀತಿ ಈ ಕ್ಷೇತ್ರದ ಬುತ್ತಿ ಇದ್ದಂತೆ ಅವರಿಗೆ ಭಾರತೀಯ ಜನತಾ ಪಕ್ಷಕ್ಕೆ ಆ ಬುತ್ತಿಯನ್ನು ಕಡೆಗಣಿಸಬೇಕು. ಮತ್ತು ಆ ಭಾರತೀಯ ಜನತಾ ಪಕ್ಷದ 5ನೇ ಬಾರಿಗೆ ಬಾವುಟ ಹಾರಿಸಲಿಕ್ಕೆ ಆ ಬಾವುಟವನ್ನು ಮತ್ತು ಆ ಬಾವುಟಕ್ಕೆ ಸೋಲಾಗಬೇಕಂತೇಳಿ ಪ್ರಯತ್ನ ಪಡ್ತಾ ಇರುವಂಥ ಕಾಂಗ್ರೆಸ್ ಪಕ್ಷದ ಹೊಸ ಮುಖ ಯುವಕರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ವೀಕ್ಷಕರೇ. ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಈ ಕ್ಷೇತ್ರದ 87ನೇ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿರ್ತಕ್ಕಂಥ ಮಾನ್ಯ ಶ್ರೀ ಪ್ರಕಾಶ್ ಕೆ ಕೋಳಿವಾಡ್ ಅವರು ಮೊನ್ನೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಪ್ರಕಾಶ್ ಕೋಳಿವಾಡ್ ಅವರು ಪಡೆದಿರ್ತಕ್ಕಂಥ ಮತಗಳನ್ನು 71,830 ಮತವನ್ನು ಪಡೆದುಕೊಂಡ್ರೆ, ಅವರ ಅಪೋಸಿಟ್ಗೆ ಉಪಚುನಾವಣೆಯಲ್ಲಿ ಅಂದರೆ ಇಲ್ಲಿ ಒಂದು ಉಪಚುನಾವಣೆ ನಡೆಯಿತು. ಭಾರತೀಯ ಜನತಾ ಪಕ್ಷ ಮತ್ತು ಕಾಂಗ್ರೆಸ್ನಲ್ಲಿ ಇದ್ದಿರ್ತಕ್ಕಂಥ ಪಕ್ಷದ ಶಾಸಕರು, JDSನಲ್ಲಿ ಇದ್ದ ಶಾಸಕರು ಪಕ್ಷವನ್ನು ತೊರೆದು ಪಕ್ಷಾಂತರ ಮಾಡಿ ಪಕ್ಷದಲ್ಲಿ ಹೋಗಿ ಜಾಯ್ನ್ ಆಗಿದ್ದರು. ಇಲ್ಲಿ R ಶಂಕರ್ ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದರು. ಅವರು ಅರುಣ್ ಪೂಜಾರ್ MMP ಅವರು ಪಡೆದಿರ್ತಕ್ಕಂಥ ಮತವನ್ನು 62,306 ಮತವನ್ನು ಪಡೆದಿದ್ದರು ಈ ಕ್ಷೇತ್ರದಿಂದ. ಆದಂಥ ಸಂದರ್ಭದಲ್ಲಿ ಇಲ್ಲಿ ಯಾವುದೇ ರೀತಿಯಾಗಿ ಮತ್ತೆ ಮರಳಿ ಕಾಂಗ್ರೆಸ್ ಪಕ್ಷಕ್ಕೆ ವಿಜಯೋತ್ಸವವಾಗಿದೆ. ಟೋಟಲಿ 8 ವಿಧಾನಸಭಾ ಕ್ಷೇತ್ರದಲ್ಲಿ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ ಇದೆ, 1 ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಇದೆ. ಇಂದು ಈ ವಿಶೇಷ ಸಂದರ್ಶನದಲ್ಲಿ ಈ ರಾಣೆಬೆನ್ನೂರು ಮತ್ತು ಹಾವೇರಿ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷರಾಗಿರ್ತಕ್ಕಂಥವರು, APMC ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥವರು ಮತ್ತು ಬ್ಲಾಕ್ ಪ್ರಚಾರ ಸಮಿತಿ ಅಧ್ಯಕ್ಷರವಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಮಾನ್ಯ ಶ್ರೀ ಸಣ್ಣ ತಮ್ಮಪ್ಪ ರಾಮಪ್ಪ ಬಾರ್ಕಿ ಅವರು. ವೀಕ್ಷಕರೇ, ಇವರ ವಿಚಾರಗಳನ್ನು ಈ ಬಾರಿ ಕಾಂಗ್ರೆಸ್ಸಿನ 5 ಗ್ಯಾರಂಟಿಗಳನ್ನು ಅಲ್ಲಿಂದ ನರೇಂದ್ರ ಮೋದಿ ಅವರಿಗೆ ಮನೆಗೆ ಕಳಿಸುವಂಥ ಪ್ರಯತ್ನಗಳನ್ನು, ಏನು ಭಾರತೀಯ ಜನತಾ ಪಕ್ಷದವರು 4 ಒಂದು ಅಜೆಂಡಾ ಇಟ್ಟುಕೊಂಡಿದ್ದಾರೆ, ಆ ಅಜೆಂಡಾವನ್ನು ನಾವು ಮನೆಗೆ ಕಳಿಸೋದು ನಿಶ್ಚಿತ ಅಂತ ಹೇಳುತ್ತಾ ಈ ಸಂದರ್ಶನವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇನೆ. ನಮ್ಮ ಜೊತೆ ಬಾರ್ಕಿ ಅವರಿದ್ದಾರೆ, ಬನ್ನಿ ವೀಕ್ಷಕರೇ ಅವ್ರ ಜೊತೆ ಮಾತನಾಡೋಣ. ಸರ್ ನಮಸ್ತೆ. ನ್ಯೂಸ್ 43 ಇಂಡಿಯಾ ಜೊತೆ ಲೋಕಸಭೆ ಚುನಾವಣಾ ಯಾತ್ರಾ ಸಂದರ್ಭದಲ್ಲಿ ಸರ್ ಹೇಳಿ, ತಮ್ಮ ಈ ಕಾಂಗ್ರೆಸ್ ಪಕ್ಷದ ರಾಜಕಾರಣ ಮತ್ತು ಸಮಾಜ ಸೇವೆ ತಾವು ಎಲ್ಲಿಂದ ಪ್ರಾರಂಭ ಮಾಡಿಕೊಂಡ್ರು? ನಾನು 1991 ವಾಲ್ಮೀಕಿ ಸಮಾಜ
ನಮ್ಮದು ಮಾಜಿ MLA ಸೋಮಲಿಂಗಪ್ಪ ಅವ್ರ ಕಾಲಕ್ಕೆ ಅವ್ರ ಜೊತೆಗೆ ಅವ್ರ ಹಿರಿಯರವ್ರ ಜೊತೆಗೆ ವಾಲ್ಮೀಕಿ ಸಮಾಜದ ಸದಸ್ಯನಾಗಿ ಅವ್ರು ಕೂಡ ಸೇವೆ ಮಾಡಿ ಮೊಟ್ಟ ಮೊದಲೇ 1990ರಲ್ಲಿ ಇಲ್ಲಿ ವಾಲ್ಮೀಕಿ ಸಮಾವೇಶ ಮಾಡಿದ್ವಿ. ಅದಾದಮೇಲೆ ನಮ್ಮ ತಾಯಿಯವರು ಮಂಡಲ್ ಮೆಂಬರ್ ನಮ್ಮ ತಾಯಿಯವರು, ನಮ್ಮ ತಾತ ನಮ್ಮ ತಂದೆ ಅಪ್ಪ ಕೋಆಪರೇಟಿವ್ ಸಂಸ್ಥಾ ಸ್ಥಾಪನಾದ ಚಳಗೇರಿಗೆ ಆವಾಗ ಅವರು ಸದಸ್ಯರು, ಕೋಆಪರೇಟಿವ್ ಸದಸ್ಯರು. ಅದ್ರ ಜೊತೆಗೆ 1964 ಒಂದು ವಿದ್ಯಾಸಂಸ್ಥೆ ಆಯ್ತು ಚಳಗೇರಿಗೆ, ಅದ್ರ ಫೌಂಡರ್ ನಮ್ಮ ಅಜ್ಜರು ಅವ್ರು. ನಮ್ಮದು ತಂದೆ ತಾಯಿ ಕಾಲದದ್ದೂ ನಾವು ಸಾರ್ವಜನಿಕ ಫೀಲ್ಡ್ನಾಗ ಬಂದಿದ್ದೇವೆ. ಆಮೇಲೆ ನಾವು ರೈತಾಪಿ ಜನ. ಅದು ಆದಮೇಲೆ 1993ರಾಗ ನನ್ನ ತಾಲೂಕಾ ಪ್ರಧಾನ ಕಾರ್ಯದರ್ಶಿ ಅಂತ ಸನ್ಮಾನ್ಯ ಕೋಳಿವಾಡ ಸಾಹೇಬರು ನನ್ನ ಮಾಡಿದರು. ಅದಾದಮೇಲೆ ನಾನು ಪಕ್ಷದ ಸಂಘಟನೆ ಕೆಲಸ ಮಾಡ್ಕೊಂತ ಹೊಂಟೆ. ಅವಾಗ ನನ್ನ ತಿರುಗಾ 2000ನೇ ಇಸ್ವಿಗೆ ನನ್ನ TAPCMS ಮಾರ್ಕೆಟಿಂಗ್ ಸೊಸೈಟಿ ನಾಮನಿರ್ದೇಶನ ಸದಸ್ಯರು ಮಾಡಿದರು. ಅದಾದಮೇಲೆ ಒಂದು 2 ವರ್ಷ ಮತ್ತು PLD ಬ್ಯಾಂಕ್ ಸದಸ್ಯರು ಮಾಡಿದರು. ಅದು ಆದ ತಕ್ಷಣ ನನ್ನ ತಿರುಗಿ 2011ರಾಗ ನನ್ನ APMC ಚುನಾವಣೆ ನಿಲ್ಲಿಸಿದರು ಸನ್ಮಾನ್ಯ ಕೋಳಿವಾಡ ಸಾಹೇಬರು. ಆವಾಗ ನಾನು ಗೆದ್ದಾದ್ಮೇಲೆ ನನ್ನ 2013ಕ್ಕೆ ನನ್ನ APMC ಅಧ್ಯಕ್ಷರನ್ನು ಸಹಿತ ಮಾಡಿದರು. 2011ರಲ್ಲಿ ನನ್ನ T. ರಾಮಪ್ಪ ಅವರು ರಾಜ್ಯ ನಮ್ಮದು STCL ಅಧ್ಯಕ್ಷರು, ನನ್ನ ಹಾವೇರಿ ಜಿಲ್ಲೆ STCL ಅಧ್ಯಕ್ಷನ ಮಾಡಿದರು. 3 ವರ್ಷ ಅವಧಿ ಮುಗಿದ್ಮೇಲೆ T. ಈಶ್ವರ ಆದರು. ಅವರು ಮತ್ತು ತದನಂತರ ನನ್ನ ಮುಂದುವರಿಸಿದರು. ತಿರುಗ ಮತ್ತು ಜಗಮೇಶ್ ಸಾಹೇಬರಾದರು, ಅವರು ನನ್ನ ಮುಂದುವರಿಸಿದರು. ನಾನೇ ಅದನ್ನು ರಾಜೀನಾಮೆ ಸನ್ಮಾನ್ಯ ಸತೀಶ್ ಸಾವ್ಕಾರ್ ಹೇಳಿ, ಇಲ್ಲ ನಾನು ಭಾಳ ದಿವಸದಾದ ಅಂತ ರಾಜೀನಾಮೆ ಕೊಟ್ಟೆ. ರಾಜೀನಾಮೆ ಕೊಟ್ಟ ಮೇಲೆ ಮತ್ತು ಬೇರೆಯವ್ರನ್ನೊಬ್ಬರು ಮಾಡಿ ನನ್ನ ಜಿಲ್ಲಾ ಈಗ ಮೇನ್ ಕಮಿಟಿ ಉಪಾಧ್ಯಕ್ಷನಾಗಿ ನಾನು ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಆಮೇಲೆ APMC ಅಧ್ಯಕ್ಷನಾಗಿ ತಾಲೂಕಾ ಮಾರ್ಕೆಟಿಂಗ್ ಸೊಸೈಟಿ 2 ಪೀರಿಯಡ್ ಅಧ್ಯಕ್ಷನ ಮಾಡಿದರು ನನ್ನ. 2005ರಲ್ಲಿ ನಾನು ಚುನಾವಣೆ ನಿಂತೆ 2010ರವರೆಗೆ 2 ಪೀರಿಯಡ್ ನಾನು ಅಧ್ಯಕ್ಷನಾದೆ, 5 ವರ್ಷ ಅಧ್ಯಕ್ಷ. ಹಿಂಗೆ ನಮ್ಮ ಅಣ್ಣವರು 2005ರಲ್ಲಿ ಕಾಂಪತಿ ಚುನಾವಣೆಯಲ್ಲಿ ಗೆದ್ದು ಜನರಲ್ ಸೀಟ್ನ ನಾವು ವಾಲ್ಮೀಕಿ ಸಮಾಜ, ಅವರು ಚಳಗೇರಿ 19 ಸೀಟ್ನಾಗ ಅವರು ಚೇರ್ಮನ್ರಾದರು ಚಳಗೇರಿ ಗ್ರಾಮಕ್ಕೆ. ನಾವು ಜಾತ್ಯತೀತವಾಗಿ ಜನರ ಕೂಟ ಸಂಘಟನೆ ಮಾಡಿ, ಯಾವುದೇ ಜಾತಿ ಭೇದ ಎಲ್ಲ ಧರ್ಮದ ಕೂಟ ಸಂಘಟನೆ ಮಾಡಿ ಚಳಗೇರಿ ಗ್ರಾಮದಲ್ಲಿ ಒಂದು 450 ಮುಸ್ಲಿಮ್ಸ್ ಓಟ್ಗಳಿದ್ರು ಸಹಿತ ಅಲ್ಲಿ ಆ ಕ್ಷೇತ್ರಕ್ಕೆ ತಾಲೂಕು ಪಂಚಾಯತಿ ನಿಲ್ಲಿಸಿ ಬಡನ್ ಸಾಬ್ ದೊಡ್ಡಮನಿ ಅವ್ರನ್ನ ಇಡೀ ತಾಲೂಕಿನಾಗ 21 ಸೈಟ್ನಾಗ 1675 ಓಟ್ ಲೀಡ್ನಾಗ ಆರಿಸ್ತಂದು ಅವ್ರನ್ನ ತಾಲೂಕಾ ಮಾರ್ಕೆಟಿಂಗ್ ಸೊಸೈಟಿ ಅಧ್ಯಕ್ಷರು ಮಾಡಿಸ್ವಿ. ತದನಂತರ ಮೌಲಾ ಸಾಬ್ ಪ್ಲಾಟ್ ಅಂಥೇಳಿ ನಮ್ಮೂರವ್ರನ್ನೇ ಅಂಥ ದೊಡ್ಡ ಊರಾಗ ಅವ್ರನ್ನ ಅವರ್ಗದ ಬಂದಾಗ ಅವ್ರನ್ನ ಚೇರ್ಮನ್ ಮಾಡಿ ಒಟ್ಟು ಅವ್ರು 3 ಪೀರಿಯಡ್ ಪಂಚಾಯತಿ ಸದಸ್ಯರಾದರು. 1 ಪೀರಿಯಡ್ ಚೇರ್ಮನ್ ಮಾಡಿದರು, 1 ಪೀರಿಯಡ್ ಉಪಾಧ್ಯಕ್ಷರು ಮಾಡಿದರು. ಹಿಂಗೆ ನಾವು ಯಾವುದೇ ಜಾತಿ ಇಲ್ದಂಗೆ SC ST ಎಲ್ಲ ಜನಾಂಗದ ಕೂಡ ಬೆರೆತ್ಕೊಂಡು ಕಾಂಗ್ರೆಸ್ ಪಕ್ಷ ಯಾವಾಗಲೂ ಹಿಂದುಳಿದವ್ರ ಪಕ್ಷ, ಸರ್ವ ಜನಾಂಗದ ಪಕ್ಷ, ಒಂದೇ ದೋಣಿ ಮೇಲೆ ತೆಗೆದು ಹೋಗ್ತಕ್ಕಂಥ ಪಕ್ಷ. ನಮ್ಮ ತಾತಾರಿಂದ ಹಿಡಿದು ನಾವು ಮೂಲ ಕಾಂಗ್ರೆಸ್ನವರಾಗಿ ಮುಂದುವರ್ಕೊಂಡು ಬಂದಿದ್ದೇವೆ. ಹಿಂದೂ ಕಾಂಗ್ರೆಸ್ಸು, ಮುಂದೂ ಕಾಂಗ್ರೆಸ್, ನಮ್ಮ ರಕ್ತನ ಕಾಂಗ್ರೆಸ್ ಅಂತ. ನೇರವಾಗಿ ಹೇಳ್ಬೇಕಂದ್ರೆ ನಾವು ನಿಮ್ಮ ಬ್ಲಡ್ಡೇ ಕಾಂಗ್ರೆಸ್ನ ಬ್ಲಡ್ ಅಂತ. ರಾಜೀವ್ ಗಾಂಧಿ ಆಗಿರಲಿ, ಇಂದಿರಾ ಗಾಂಧಿಯವರಾಗಿರಲಿ, ಈಗಿನ ಸೋನಿಯಾ ಗಾಂಧಿ ಆಗಿರಲಿ, ಪ್ರಿಯಾಂಕಾ ಗಾಂಧಿ ಆಗಿರಲಿ, ರಾಹುಲ್ ಗಾಂಧಿ ಆಗಿರಲಿ, AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರಲಿ, ಇವರೆಲ್ಲನೂ ನೋಡ್ತಾ ಬಂದಿರತಕ್ಕಂಥ, ಅಧಿಕಾರಗಳನ್ನು ಸ್ವೀಕರಿಸ್ತಾ ಬಂದಿರತಕ್ಕಂಥ ಮತ್ತು ಈ ಕ್ಷೇತ್ರದಲ್ಲಿ ಪ್ರಭಾವಿ ನಾಯಕರಾಗಿ ತಾವು ಕೋಳಿವಾಡ ಅವ್ರ ಜೊತೆ ಕಾರ್ಯನಿರ್ವಹಿಸುತ್ತಾ ಮತ್ತು ಅವ್ರು ಹೇಳಿರ್ತಕ್ಕಂಥ ಪ್ರತಿಯೊಂದು ಕೆಲಸಗಳನ್ನು ಪಕ್ಷದ ಚೌಕಟ್ಟಿನಲ್ಲಿ, ವೈಯಕ್ತಿಕ ಚೌಕಟ್ಟಿನಲ್ಲಿ ಏನಿದೆ ಅದು ನಿಮ್ಮ ವೈಯಕ್ತಿಕ ವಿಚಾರಗಳನ್ನು, ಪಕ್ಷದ ಚೌಕಟ್ಟಿನಲ್ಲಿ ಬಂದಿರತಕ್ಕಂಥ ಪ್ರತಿಯೊಂದು ಸಿದ್ಧಾಂತಗಳನ್ನು ಒಪ್ಪಿಕೊಂಡು ತಾವು ಇಲ್ಲಿಯವರೆಗೆ ಈಗ ಜಿಲ್ಲಾ ಗ್ರಾಮೀಣ ಉಪಾಧ್ಯಕ್ಷರಾಗಿ ಕಾಂಗ್ರೆಸ್ ಕಮಿಟಿಯ ಜಿಲ್ಲಾ ಉಪಾಧ್ಯಕ್ಷರಾಗಿ ಕಾಂಗ್ರೆಸ್ ಕಮಿಟಿಯ ಕಾರ್ಯನಿರ್ವಹಿಸ್ತಾ ಇದ್ದೀರಿ. ಆದರೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ತಾವು ಕೂಡ ಈ ಕ್ಷೇತ್ರದಿಂದ ಪ್ರಬಲ ಟಿಕೆಟ್ ಆಕಾಂಕ್ಷೆ ಇದ್ರಿ. ನಾನು ಕೂಡ ಪಕ್ಷದ ಬಗ್ಗೆ ತ್ಯಾಗಗಳನ್ನು ಮಾಡಿದ್ದೇನೆ, ಪಕ್ಷದ ಬಗ್ಗೆ ಹೋರಾಟಗಳನ್ನು ಮಾಡಿದ್ದೇನೆ, ಅನೇಕ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದೇನೆ ಮತ್ತು ಸರ್ವ ಜನಾಂಗದ ಬಗ್ಗೆ ಚಿಂತನೆ ಮಾಡುತ್ತಾ ಸರ್ವ ಜನಾಂಗದ ಬಗ್ಗೆ ಕಾಳಜಿ ವಹಿಸುತ್ತಾ ನಾನು ಇಲ್ಲಿವರೆಗೆ ತಲುಪಿದ್ದೇನೆ. ನನಗೆ ಯಾಕೆ ಒಂದು ಬಾರಿ ಅವಕಾಶ ನೀಡಬಾರ್ದು ಅಂಥೇಳಿ ತಾವು KPCC ಅಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ ಅವರಿಗೆ, ಮಾನ್ಯ
ವಿರೋಧ ಪಕ್ಷದ ನಾಯಕರು ಮತ್ತು CLP ನಾಯಕರಾಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯನವರಿಗೆ ತಾವು ಅರ್ಜಿಯನ್ನು ಸಲ್ಲಿಸಿದ್ರಿ. ಆ ಅರ್ಜಿ ಸಲ್ಲಿಸಿದ ನಂತರ ಈ ಕ್ಷೇತ್ರದಲ್ಲಿ ಮಾಜಿ ಸ್ಪೀಕರ್ ಆಗಿರ್ತಕ್ಕಂಥ ಕೋಳಿವಾಡ ಅವರ ಚಿರಂಜೀವಿ ಪ್ರಕಾಶ್ ಕೋಳಿವಾಡ ಅವರಿಗೆ ಟಿಕೆಟ್ ಸಿಕ್ತು. ನಿಮ್ಗೆ ಯಾಕೆ ಸಿಗಲಿಲ್ಲ ಸರ್ ಟಿಕೆಟ್? ಈಗ ಪ್ರಕಾಶ್ ಕೋಳಿವಾಡ ಸಿಕ್ಕಿದ್ರೆ ನೀವು ಏನು ಬದಲಾವಣೆ ಮಾಡ್ತಿದ್ರಿ ಈ ಕ್ಷೇತ್ರದಲ್ಲಿ? ನಾವು ಇದು ನಮ್ಮ ಕಾಂಗ್ರೆಸ್ ತತ್ವನೇ ಕೋಳಿವಾಡ್ರ ತತ್ವ. ಕೋಳಿವಾಡ್ರ ಶಿಷ್ಯರೇ ನಾವು ಕೋಳಿವಾಡ್ರ ಮಾಡಿದ್ದಾಗ ಮಾಡೋದು. ಕೋಳಿವಾಡ್ರ ಮಗ ಸಿಕ್ಕರು ನನಗೆ ಸಿಕ್ಕಂಗೆ, ನಾನು ಕೋಳಿವಾಡ್ರ ಮಗನ ಸಮೇತ ಇದ್ದಂಥವ್ರು ನಾವು. ಕೋಳಿವಾಡ್ರ ಸಾಹೇಬ್ರೆ ನಮ್ಮನ್ನೆಲ್ಲ ಅರ್ಜಿ ನಾವೆಲ್ಲರೂ ಕೂಡಿ ಹಾಕಂಡ್ರಪ್ಪ, ಯಾರಿಗೆ ಪಕ್ಷ ಅವಕಾಶ ಮಾಡಿಕೊಡ್ತೈತಿ ಅವ್ರು ನಾವೆಲ್ಲ ಒಂದಾಗಿ ದುಡಿಯೋಣ ನಮಗೆ ಎಲ್ಲರನ್ನೂ ಕುಂದಿರ್ಸ್ಕೊಂಡು ಮಾತು ಕೊಟ್ಟಿದ್ರು. ಆ ಪ್ರಕಾರ ಪಕ್ಷ ಅವ್ರನ್ನ ತೀರ್ಮಾನ ಮಾಡ್ತು. ಅವರ ವೈಖರಿನೂ ಅದ್ರ ಬಗ್ಗೆ ಎಲ್ಲ ಹಿನ್ನೆಲೆ ಪಕ್ಷ ಎಲ್ಲ ಚಿಂತನೆಗಳನ್ನು ಮಾಡಿ ಅವ್ರಿಗೆ ಕೊಟ್ಟ ಮೇಲೆ ನಾವು ಯಾವುದೇ ಸಂದೇಹವಿಲ್ಲದನ್ನ ಅವ್ರನ್ನ ಪಕ್ಷದ ವತಿಯಿಂದ ಎಲ್ಲರೂ ಒಕ್ಕೂರಿನಿಂದ ಅವ್ರನ್ನ ಗೆಲ್ಲಿಸ್ತಕ್ಕಂಥ ವ್ಯವಸ್ಥೆ ಮಾಡಿದ್ವಿ. ಸನ್ಮಾನ್ಯ ಕೋಳಿವಾಡ ಸಾಹೇಬರಾದರೂ ಸಹಿತ ಮಗ MLA ಅದ ಅಂತೇಳಿ ನಮ್ಮನ್ನು ದೂರ ಇಡೋದು, ನಮ್ಮನ್ನು ಅತಿ ಪ್ರೀತಿ ವಿಶ್ವಾಸದಿಂದ ಮಗನಿಗಿಂತ ಹೆಚ್ಚಾಗಿ ನಮ್ಮ ಪಕ್ಷದಲ್ಲಿ ನಮ್ಮನ್ನು ಕರ್ಕೊಂಡು ಹೋಗಾರ. ಯಾವುದೇ ಕೆಲಸ ಕಾರ್ಯದಲ್ಲಿ ಒಂದು ಫೋನ್ ಮಾಡಲಿ ವಾಪಸ್ಸು ಫೋನ್ ಮಾಡಿ ಕೆಲಸ ಮಾಡ್ತಾರೆ. ತಾಲೂಕಿನಲ್ಲಿ ನಾವು ಹೇಳಿದಂಥ ಕೆಲಸಗಳನ್ನ ಇವತ್ತಿಗೂ ಯಾವನು ಸಾರ್ವಜನಿಕರ ಕೆಲಸನ ಎಂದೂ ಸಹಿತ ಅದು ಬೇಡ ಅಂದಲ್ಲ. ನಾವು ಅಂಥ ಈಗೂ ಸಹಿತ ಅನೇಕ ಕೆಲಸಗಳು ನಮ್ಮೂರು ಕೆರೆ ತುಂಬತಕ್ಕಂಥ ಕೆಲಸ ಮಾಡಿ ಸೇರಿದ್ದೇವೆ. ಅಪರ ತುಂಗ ತರಬೇಕಾದ್ರೆ ಕೋಳಿವಾಡ್ರಿಗೆ ಅದನ್ನು ತರಕಬೇಕಂದಾಗ ಅವರು ಅಪರ ತುಂಗ ತಂದಾರ. ಮೆಗಾ ಮಾರ್ಕೆಟ್ 720 ಎಕರೆ ಜಮೀನು ಖರೀದಿ ಮಾಡಿ ಮೆಗಾ ಮಾರ್ಕೆಟ್ ಮಾಡಿದ್ದಾರೆ. RTO ಆಫೀಸ್ ಮಾಡಿದ್ದಾರೆ. ಮತ್ತು ಎಲ್ಲಿ ಎಡದಂಡೆ ನಮ್ಮದು ನೀರು ಹಾಯೋದಿಲ್ಲ ಅಂಥ ಭೂಮಿಗೆ ಎಲ್ಲಿ ತೆಗ್ಗಿನ ಪ್ರದೇಶದಲ್ಲಿ ಖಾಲಿ ಹೋಗೋದಿಲ್ಲ ಅನ್ನೋದ್ರಲ್ಲಿ 90 ಅಡಿ ಎತ್ತರ ಮಾಡಿ 137 ಕೋಟಿ ರೊಕ್ಕ ಮಂಜೂರು ಮಾಡಿಸಿ ಸೇತುವೆ ಮುಖಾಂತರ ನೀರು ಇಡೀ ರಾಣೆಬೆನ್ನೂರನ್ನ ಹಚ್ಚು ಹಸಿರು ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಇನ್ನು ಎ ಸಿ ಆಫೀಸ್ ಒಂದು ತರೋದು ನನ್ನ ಆಸೆ ಐತಿ ಅಂತ ಅದನ್ನೂ ತರೋಕ್ಕೆ ಪ್ರಯತ್ನ ಪಟ್ಟರು. ಇವತ್ತು 100 ಬೆಡ್ ಹಾಸಿಗೆ ಆಸ್ಪತ್ರೆಯನ್ನು ಅವರ ಕಟ್ಟಿದರು. ಹಿಂದೆ ಕುದ್ರಾಳದ ಕುಡಿಯೋ ನೀರಿನ ವ್ಯವಸ್ಥೆ ರಾಣೆಬೆನ್ನೂರಿಗೆ ಮಾಡಿದರು. ಬಿರ್ಲಾ 76-77 ಬಿರ್ಲಾ ಅದಿ ಕಲ್ಮಸ ನೀರು ಬರ್ತೈತೆ ಅಂತೇಳಿ ಅದನ್ನು ಕ್ಯಾನ್ಸಲ್ ಮಾಡಿ ಮುದೇನೂರು ಗ್ರಾಮದ 20 ವರ್ಷದ ಯೋಜನಾ ಕುಡಿಯೋಕೆ ರಾಣೆಬೆನ್ನೂರು ಎಷ್ಟೇ ಸಮೃದ್ಧಿ ಬೆಳೆದರೂ ಸಹಿತ ನೀರಿನ ವ್ಯವಸ್ಥೆ ಇದಾಗಬಾರ್ದು ಅಂಥೇಳಿ ಅಲ್ಲಿದ್ದ ಮತ್ತೆ ಕುಡಿಯೋ ನೀರು ತರ್ತಕ್ಕಂಥ ವ್ಯವಸ್ಥೆ ಮಾಡಿದರು. ಅವರು ಕುಡಿಯೋ ನೀರಿನ ಮಂತ್ರಿ ಇದ್ದಾಗ ಬಹುಜನ ನೀರಿನ ಬಹುಗ್ರಾಮ ಯೋಜನೆ ಅಂತ ಮಾಡಿ 3 ರಾಣೆಬೆನ್ನೂರು ತಾಲೂಕಿನ ಸಬ್ ಮಾಡಿ 37 ಹಳ್ಳಿಗೆ ಇಡೀ ರಾಣೆಬೆನ್ನೂರು ತಾಲೂಕಿನ ಪ್ರತಿಯೊಂದು ಹಳ್ಳಿಗೂ ಹೊಳೆ ನೀರು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದರು. ಅಂಥ ಯಾವ ಕೆಲಸ ಮಾಡಬೇಕು ಇದನ್ನು ಸಾರ್ವಜನಿಕರು ಒಳ್ಳೆಯದು ಮಾಡ್ತಕ್ಕಂಥ ಹಗಲು ಇರುಳು ಚಿಂತನೆ ಮಾಡ್ತಕ್ಕಂಥವ್ರು ಕೋಳಿವಾಡ ಸಾಹೇಬರು. ಅವ್ರ ಶಿಷ್ಯರಾಗಿ ನಾವು ಅದಾವೆ. ಇವತ್ತು ಅವ್ರ ಮಗ MLA ಅಲ್ಲ, ಇವತ್ತು ಅವ್ರ ಮಗನಾದರೂ ಸಹಿತ ನಮ್ಮನ್ನು ಭಾಳ ಗೌರವದ ಕಾಣ್ತಾನೆ. ಪಕ್ಷದ ಕೆಲಸಕ್ಕೂ ನಾವು ಪಕ್ಷದ ಸಿದ್ಧಾಂತಕ್ಕೂ ನಾವು ಯಾವುದೇ ಭೇದ ಭಾವಲ್ಲ. ಅವ್ರು MLA ಆದ್ರೇನು ನಾವು MLA ನಾವೆಲ್ಲ ಒಂದೇ ಅಣ್ಣ ತಮ್ಮ ಇದ್ದಂಗೆ ಅದಾವೆ. ಇಲ್ಲಿ ನಮ್ಮದು ಭೇದ ಭಾವಲ್ಲ. ಅರ್ಜಿ ಹಾಕಿದ್ವಿ, ಪಕ್ಷ ಅವ್ರಿಗೆ ಅವಕಾಶ ಮಾಡಿಕೊಡ್ತು. ಅವ್ರಿಗಾಗಿ ನಾವು ಎಲ್ಲರೂ ದುಡಿದ್ವಿ. ಒಟ್ಟು ನಮ್ಮಲ್ಲಿ ರೈತರು, ಕಾರ್ಮಿಕರು, ಹಿಂದುಳಿದವರು, ಬಡವರು ಎಲ್ಲರಿಗೆ ಅನುಕೂಲದಾಗ್ತಕ್ಕಂಥ ಕೆಲಸ ಮಾಡುವಂಥ ಅವರಿಗೆ ನಾವು ಸಲಹೆ ಸೂಚನೆಗಳು ಕೊಡ್ತೇವೆ. ಅವರೂ ಸಹಿತ ನಾವು ಹೇಳಿದವನ್ನು ಗಮನಕ್ಕೆ ತಗೊಂಡು ಕೆಲಸ ಮಾಡೋಕ್ಕೆ ಇನ್ನೂ ಹೊಸಬರಾದರೂ ಸಹಿತ ಹಿರಿಯರಿಗೆ ಗೌರವ ಕೊಟ್ಕೊಂಡು ಅವ್ರ ತಂದೆ ಸಮನೆ ಸರಿಕಮಲ್ ಯಾರಾದ ರಾಜಕಾರಣಿಗಳು ಅವ್ರ ತಾಲೆ ಸಲಹೆಗಳು ತಗೊಂಡು ಕೆಲಸ ಮಾಡ್ತಕ್ಕಂಥ ವಿದ್ಯಾವಂತ ಮತ್ತು ಟೆಕ್ನಾಲಜಿ ಇರ್ತಂಥ PKK ಸಂಸ್ಥೆಯಿಂದ ಅನೇಕ ಬಡ ಜನರಿಗೆ ಆಪ್ರೇಷನ್ ಮಾಡ್ತಕ್ಕಂಥ ಅವ್ರ ಸ್ವಂತ ಇದ್ರದ್ದು ಅದು ಕೊರೋನಾ ಟೈಮ್ನಲ್ಲಿ ಆಕ್ಸಿಜನ್ ಸಿಗಲಿಲ್ಲ ಟೈಮ್ನಾಗ ಬಸ್ಸಿನಾಗ ಆಕ್ಸಿಜನ್ ಇಟ್ಟು ಅಲ್ಲೇ ವ್ಯವಸ್ಥೆ ಮಾಡಿದರು. ನಮ್ಮಲ್ಲಿ ಎಷ್ಟು ಜನರಲ್ ಆಸ್ಪತ್ರೆಗಳು ಅಲ್ಲಿ ಹೋಗಿ ಆಕ್ಸಿಜನ್ ವ್ಯವಸ್ಥೆ ಮಾಡಿ ಅಲ್ಲಿ ಎಲ್ಲ ಹಳ್ಳಿಗೊಳಗೆ ಆಕ್ಸಿಜನ್ ವ್ಯವಸ್ಥೆ ಮಾಡಿದರು. ಆಮ್ಯಾಗ ಯಾವ ನಿರುದ್ಯೋಗ ಯುವಕರಿದ್ದರು ಅವ್ರನ್ನ ಉದ್ಯೋಗ ಮಾಡಿ ಸಾವಿರಾರು ಮಕ್ಕಳಿಗೆ ವಿದ್ಯೆ ಕೊಡ್ತಕ್ಕಂಥ ಕೆಲಸ ಮಾಡಿದರು ಅವರು ಪ್ರಕಾಶ್ ಕೋಳಿವಾಡರು. ಹಿಂಗೆ PKK ಒಂದು ಸಂಸ್ಥೆ ಮಾಡ್ಕೊಂಡು ಅನೇಕ ಬಡವರಿಗೆ ಆಮ್ಯಾಗ ಸಂಚಾರಿ ಆಸ್ಪತ್ರೆ ಮಾಡಿದರು. ಇದನ್ನೆಲ್ಲ ನೋಡಿ ಅವ್ರಿಗೆ ಕೊಟ್ಟದ್ದು ಭಾಳ ಒಳ್ಳೆಯದು ಅಂತ ನಾವು ಭಾವಿಸಿ ನಮಗೆ ಪಕ್ಷ ಅನೇಕ ಹುದ್ದೆಗಳನ್ನು ಕೊಟ್ಟೈತಿ. APMC ಅಧ್ಯಕ್ಷನ ಮಾಡೈತಿ, ತಾಲೂಕಾ ಮಾರ್ಕೆಟಿಂಗ್ ಸೊಸೈಟಿ ಅಧ್ಯಕ್ಷನ ಮಾಡಿದ್ದಾರೆ, ಪಕ್ಷದ ಉಪಾಧ್ಯಕ್ಷ ಸ್ಥಾನ ಕೊಡಿಸಿದ್ದಾರೆ, ಜಿಲ್ಲಾ STCL ಅಧ್ಯಕ್ಷನ ಮಾಡಿದ್ದಾರೆ, ಕಾರ್ಯದರ್ಶಿ ಮಾಡಿದ್ದಾರೆ, ಪ್ರಚಾರ ಸಮಿತಿ ಅಧ್ಯಕ್ಷನ ಮಾಡಿ ಅನೇಕ ಹಂತವಾಗಿ ನಮಗೆ ಕೊಟ್ಟಿದ್ದಾರೆ. ಅವ್ರ ಜೊತೆಯಾಗಿ ನಾವು ಪಕ್ಷದಲ್ಲಿ ಕೆಲಸ ಮಾಡ್ತೇವೆ. ಆದರೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಬಡವರ ಪಕ್ಷ, ಹಿಂದುಳಿದರ ಪಕ್ಷ, ದಲಿತರ ಪಕ್ಷ, ಸರ್ವ ಜನಾಂಗವನ್ನು ಒಂದೇ ದೋಣಿ ಮೇಲೆ ಒಯ್ತಕ್ಕಂಥ ಪಕ್ಷ. ಈ ಪಕ್ಷದಲ್ಲಿ ನಾವು ಇರೋದಕ್ಕೆ ಭಾಳ ಸಂತೋಷದಿದ್ದೇವೆ, ಹೆಮ್ಮೆ ಪಡ್ತೇವೆ. ಇವತ್ತು ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಏನು
ಅಂಬೇಡ್ಕರ್ ಏನು ಸಂವಿಧಾನ ಮಾಡಿದಾರೆ, ಸಂವಿಧಾನ ಬರೆದಿದಾರೆ, ಆ ಸಂವಿಧಾನ ರಕ್ಷಣೆ ಮಾಡ್ಲಿಕ್ಕೆ ಕಾಂಗ್ರೆಸ್ ಪಕ್ಷದ ಅವಶ್ಯಕತೆ ಐತಿ. ಈಗ ಕಾಂಗ್ರೆಸ್ ಪಕ್ಷ ಸಂವಿಧಾನನೇ ತಿದ್ದಬೇಕು ಅಂತ ಏನು ಹೊಂಟೋದಾರಲ್ಲ ಅಂಥವ್ರಿಗೆ ಸಾರ್ವಜನಿಕರು ನಾ ಕಳಕಳಿಯಿಂದ ವಿನಂತಿ ಮಾಡ್ಕೊಂತಾನೆ ಅಂಥವ್ರಿಗೆ ಯಾವುದೇ ಮನ್ನಣೆ ಕೊಡಬಾರ್ದು. ಇವತ್ತು ಸಂವಿಧಾನ ರಕ್ಷಣೆ ಮಾಡ್ಬೇಕೈತಿ, ಬಡವರ ರಕ್ಷಣೆ ಮಾಡ್ಬೇಕೈತಿ, ಹಿಂದುಳಿದ ರಕ್ಷಣೆ ಸರ್ವ ಜನಾಂಗನೂ ರಕ್ಷಣೆ ಮಾಡ್ಬೇಕೈತಿ, ಬಡವ್ರನ್ನ ರೈತರನ್ನ ಕಾರ್ಮಿಕರನ್ನ ರಕ್ಷಣೆ ಮಾಡ್ಬೇಕೈತಿ. ಅದಕ್ಕೆ ಈ ಸಲ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಹೆಚ್ಚಿನ ಬೆಂಬಲ ಕೊಟ್ಟು ನಮ್ಮ ಕಾಂಗ್ರೆಸ್ ಪಕ್ಷ ಏನು ನಮ್ಮ ಸೋನಿಯಾ ಗಾಂಧಿ ಮತ್ತು ಖರ್ಗೆ ಅವರು ನಮ್ಮ ರಾಜ್ಯದವರೇ ಖರ್ಗೆದವರು ಇದವರು ಸಹಿತ ಇವತ್ತು ನಮ್ಮ ರಾಷ್ಟ್ರದ ಕಾಂಗ್ರೆಸ್ಸಿನ ಅಧ್ಯಕ್ಷರಿದ್ದಾರೆ. ಮತ್ತು ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿ ಎಲ್ಲಿ ಅಷ್ಟು ವಿದ್ಯಾವಂತ ಅದಾನ. ಅವರು ಸದನದಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಡ್ದಂಗೆ ಬಿ ಜೆ ಪಿಯವ್ರು ಅವ್ರನ್ನ ಹೊರಗೆ ಹಾಕಿದ್ರು. ಅವ್ರು ಕೇಳ್ತಕ್ಕಂಥ ಪ್ರಶ್ನೆ ಉತ್ತರ ಕೊಡಲಾರ್ದೆ ಅವ್ರನ್ನ ಹೊರಗೆ ಹಾಕಿದ್ರು. ಅಂಥ ವಿದ್ಯಾವಂತರು ಈ ದೇಶನ ಆಳ್ಬೇಕು. ಇವತ್ತು ನಮ್ಮನ್ನ ಬಡವ್ರನ್ನ ಹಿಂದುಳಿದವ್ರನ್ನ ಎಲ್ಲರನ್ನೂ ಸರಿಸಮಾನ ತೆಗೆದುಕೊಳ್ತಕ್ಕಂಥ ಕೆಲಸ ಮಾಡೋಕ್ಕೆ ರಾಹುಲ್ ಗಾಂಧಿ ಅಂತವ್ರು ಈ ದೇಶದ ಪ್ರಧಾನಿ ಆದ್ರೆ ಭಾಳ ಸೂಕ್ತ. ಅದಕ್ಕೆ ನಾನು ಎಲ್ಲ ಜನಗಳಿಗೆ ವಿನಂತಿ ಮಾಡ್ಕೊತಾನೆ, ಈ ಜಾತಿ ಜಗಳ ಹಚ್ಚಿ ಏನು ಹಿಂದುತ್ವ ಇದು ಅವರು ರಾಮ ಒಬ್ಬನೇ ಅಂತ ಹೇಳಿ ಅವರು ಪ್ರಚಾರ ಮಾಡ್ತಾರೆ. ನಾವು ಸೀತಾರಾಮ ಅಂತ ಇವತ್ತು ನಮ್ಮ ಮನೆಗಳು ಹಿಂದೂ ಧರ್ಮದ ಮನೆಗಳ ಮುಂಭಾಗದಲ್ಲಿ ರಾಮ, ಲಕ್ಷ್ಮಣ, ಸೀತಾ, ಹನುಮಂತನ ಫೋಟೋ ಹಾಕ್ತಿದ್ದಾರೆ. ನಾವು ಅವ್ರು ಸಿಂಗಲಾಗಿ ಅವ್ರನ್ನ ಗಂಡ ಹೆಂಡತಿ ಅಣ್ಣ ತಮ್ಮನ್ನ ಅಗಲಿಸಿ ರಾಮ ಒಬ್ಬನೇ ಅಂತ ಹೇಳಿ ವೈಭೀಕರಣ ಮಾಡ್ತಾರೆ. ಅದಕ್ಕೆ ರಾಮನೂ ಒಳ್ಳೆಯೇ, ಸೀತಾನೂ ಒಳ್ಳೆಯೇ, ಲಕ್ಷ್ಮಣನೂ ಒಳ್ಳೆಯೇ, ಆಂಜನೇಯ ಒಳ್ಳೆಯೇ, ಮತ್ತು ರಹೀಮನು ಅವನ, ರಾಮನು ಅವನ. ಎಲ್ಲ ಧರ್ಮದ ಅವ್ರವ್ರ ಧರ್ಮದ ದೇವ್ರ ಪೂಜೆ ಮಾಡೋದು ನಮ್ಮ ತತ್ವ ಅಂತ ಹೇಳಿ ನಮ್ಮ ಕಾಂಗ್ರೆಸ್ ಪಕ್ಷ ಹೊಂಟ್ರೆ ಅವ್ರು ಹಿಂದುತ್ವ ತಗೊಂಡು ಅವ್ರು ಹೊಂಟಿದಾರೆ. ಯಾವುದೇ ಬಡವರ ಕೆಲಸ ಇಲ್ಲ, ರೈತರ ಕೆಲಸ ಇಲ್ಲ, ಸಾರ್ವಜನಿಕರ ಕೆಲಸ ಇಲ್ಲ, ಹಿಂದುತ್ವನೇ ಅವ್ರದ್ದು ಮೇನ್ ಅಜೆಂಡಾ ಅಂತ ಹೇಳಿ ತೆಗೆದುಕೊಂಡು ಹೋಗ್ತಾರೆ. ಸರಿ, ಈ ರಾಣೆಬೆನ್ನೂರು 87ನೇ ವಿಧಾನಸಭಾ ಕ್ಷೇತ್ರದಲ್ಲಿ ತಾವು ಟಿಕೆಟ್ ಆಕಾಂಕ್ಷಿ ಇದ್ರಿ. ಇದ್ದಿರ್ತಕ್ಕಂಥ ಸಂದರ್ಭದಲ್ಲಿ ಟಿಕೆಟ್ ಯಾರಿಗೆ ಕೊಡುತ್ತೆ ಅವರು ಸಂಪೂರ್ಣವಾಗಿ ಬೆಂಬಲ ವಹಿಸಿ ಕೆಲಸ ಮಾಡೋಣ ಅಂತೇಳಿ ತಾವು ಕೆಲಸ ಮಾಡಿದ್ರಿ. 9800 ಮತಗಳಿಂದ ನಿಮ್ಮ ಪ್ರಕಾಶ್ ಕೋಳಿವಾಡ್ ಅವರನ್ನು ತಾವು ಆಯ್ಕೆ ಮಾಡಿ ತೊಗೊಂಬಂದ್ರಿ. 2018 ಚುನಾವಣೆಯಲ್ಲಿ ಆರ್ ಶಂಕರ್ ಅವರು ಇಲ್ಲಿನ ಆಯ್ಕೆಯಾಗಿದ್ದರು. ಉಪಚುನಾವಣೆಯಲ್ಲಿ ಅರುಣ್ ಪೂಜಾರಿ MMP ಅವರು ಕೂಡ ಆಯ್ಕೆ ಆದರು. ನಂತರ ಸಾರ್ವತ್ರಿಕ ಚುನಾವಣೆಯಲ್ಲಿ ನಿಮ್ಮ ಪ್ರಕಾಶ್ ಕೋಳಿವಾಡ್ ಅವರು ಕೂಡ ಇಲ್ಲಿ ಆಯ್ಕೆ ಆದರು. ಈ ಆಯ್ಕೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಕ್ಷೇತ್ರಕ್ಕೆ ಮೈತ್ರಿದಲ್ಲಿ ಇದ್ದಿರ್ತಕ್ಕಂಥ ವ್ಯಕ್ತಿ ಅರಣ್ಯ ಇಲಾಖೆ ಸಚಿವರಾಗಿರ್ತಕ್ಕಂಥ ಈಗಿನ ಈಶ್ವರ್ ಖಂಡ್ರೆ ಅವರ ಏನು ಸಚಿವ ಸ್ಥಾನ ಇದೆ ಆ ಸಚಿವ ಸ್ಥಾನ ಪಡೆದಿರ್ತಕ್ಕಂಥ ಈ ಕ್ಷೇತ್ರದ ಆರ್ ಶಂಕರ್ ಅರಣ್ಯ ಸಚಿವರಾಗಿದ್ದರು. ಈ ಕ್ಷೇತ್ರಕ್ಕೆ ಏನು ಡೆವಲಪ್ಮೆಂಟ್ ತರಬೇಕಾಗಿತ್ತು, ಯಾವ ರೀತಿಯಲ್ಲಿ ಡೆವಲಪ್ಮೆಂಟ್ ತಂದಿಲ್ಲ. ಮೈತ್ರಿ ಕಾಂಗ್ರೆಸ್ ಮತ್ತು JDS ಮೈತ್ರಿ ಇದ್ದಂಥ ಸಂದರ್ಭದಲ್ಲಿ ನಂತರ ಉಪಚುನಾವಣೆಯಲ್ಲಿ ಆರ್ ಶಂಕರ್ ಅವರಿಗೆ ಟಿಕೆಟ್ ಸಿಗಲಿಲ್ಲ. ನಾಮಿನೇಟ್ ಸದಸ್ಯರಾದರು, ವಿಧಾನ ಪರಿಷತ್ ಸದಸ್ಯರಾದರು. ಅಲ್ಲಿಂದ ಇಲ್ಲಿ ಅರುಣ್ ಪೂಜಾರಿ ಟಿಕೆಟ್ ಸಿಕ್ತು. ಮತ್ತೆ ಹೊಳ್ಳಿ KV ಕೋಳಿವಾಡ್ ಅವರು ಇಲ್ಲಿ ಸ್ಪರ್ಧೆ ಮಾಡಿದರು, ಪ್ರಕಾಶ್ ಕೋಳಿವಾಡ್ ಅವರು ಸ್ಪರ್ಧೆ ಮಾಡಿದರು. ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಏನು ಡೆವಲಪ್ಮೆಂಟ್ ಆಗಬೇಕಾಗಿತ್ತು, ಯಾವ ಡೆವಲಪ್ಮೆಂಟಿನ ಹಿಂದೆ ಉಳಿದಿದೆ, ಈಗ ನಿಮ್ಮ ಶಾಸಕರು ಬರೋದ್ರಿಂದ ಅಥವಾ ನಿಮ್ಮ ಬಲಗೈ ಬರೋದ್ರಿಂದ ಈ ಕ್ಷೇತ್ರಕ್ಕೆ ಏನು ಡೆವಲಪ್ಮೆಂಟ್ ಆಗ್ಬೋದು, ಮುಂದೆ ಬರ್ತಾ ಇರುವಂಥ ಲೋಕಸಭೆ ಚುನಾವಣೆಗೆ ನಿಮ್ಮ ಡೆವಲಪ್ಮೆಂಟ್ ಆಧಾರದ ಮೇರೆಗೆ 5 ಗ್ಯಾರಂಟಿಯ ಪಂಚ ಗ್ಯಾರಂಟಿಗಳ ಯೋಜನೆದೊಂದಿಗೆ ಏನು ಲಾಭ ಸಿಗ್ಬೋದು ನಿಮಗೆ? ಈಗ ನಮ್ಮ ಪ್ರಕಾಶ್ ಕೋಳಿವಾಡ್ ಆಯ್ಕೆ ಆಗಿದ್ದಾರೆ. ಅವರ ಉದ್ದೇಶ, ಅವರೊಂದು ಗುರಿ ಇಟ್ಕೊಂಡಿದ್ದಾರೆ. ಯಾವುದೇ ವಿದ್ಯಾವಂತ ವ್ಯಕ್ತಿ ಅವರು ಯಾವುದೇ ಕೆಲಸ ಇಲ್ದಂಗೆ ಇರಬಾರ್ದು. ಅನೇಕ ಒಂದು ಉದ್ಯಮಿಗಳನ್ನು ತಂದು ಹಾಕಿ ಅವ್ರನ್ನೆಲ್ಲರಿಗೂ ನೌಕರಿ ಕೊಡ್ಸೋದು ನನ್ನ ಫಸ್ಟ್ ಉದ್ದೇಶ. ಅದು ಒಂದು. ಮತ್ತು ಯಾವ ಬಡ ಮಕ್ಕಳಿಗೆ ಓದ್ತಕ್ಕಂಥದ್ದು ಸ್ಕೂಲ್ಗಳಲ್ಲಿ ಏನೇನು ಅರಕೊರತೆ ಐತಿ ಆ ಸ್ಕೂಲ್ಗಳನ್ನು ಅಭಿವೃದ್ಧಿ ಮಾಡಬೇಕು. ಯಾವುದೇ ನನ್ನ ಅನುದಾನದಲ್ಲಿ ನಾವು ಯಾವುದೇ ದೇವಸ್ಥಾನ, ಯಾವುದೇ ಸಾರ್ವಜನಿಕರ ಕೆಲಸಕ್ಕೆ ನನ್ನ ಅನುದಾನ ಕೊಡೋದು. ನಾನು ಶಾಲೆ ಮುಖ್ಯ ನನ್ನ ಉದ್ದೇಶ. ಮಕ್ಕಳು ವಿದ್ಯಾವಂತರಾದರೆ ದೇಶ ಉಳಿತೈತಿ, ಮಕ್ಕಳು ವಿದ್ಯಾವಂತರ ಮನೆ ಉಳಿತೈತಿ ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ಯಾವ ನಮ್ಮ ರಾಣೆಬೆನ್ನೂರು ತಾಲೂಕಿನ ಯಾವ ಮಕ್ಕಳು ಸಹಿತ ಕೆಲಸದಿಂದ ಇರಬಾರ್ದು ಅನ್ನೋದೊಂದು, ಅದನ್ನು ನಿರುದ್ಯೋಗ ಮುಕ್ತ ಮಾಡಬೇಕು ಅನ್ನೋ ಒಂದು ಪಣ ತೊಟ್ಟಿದ್ದಾರೆ. ಅದರ ಜೊತೆಗೆ ಎಲ್ಲ ವಿದ್ಯಾಸಂಸ್ಥೆಗಳು ಸುಧಾರಿಸ್ಬೇಕು ಅಂತೇಳಿ ಪ್ರತಿಯೊಂದು ಹೈಸ್ಕೂಲು ಅಲ್ಲಿಗೆ ಹೋಗಿ ತಾವೇ ಪಾಠ ಮಾಡಿ ಸ್ಕೂಲು ಹಿಂಗಿರ್ಬೇಕು, ಅವಕ್ಕೆ ಏನಿರ್ಬೇಕು ಅನ್ನೋದು ಪ್ರತಿಯೊಂದು ಹಳ್ಳಿಗೆ ಹೋಗಿ ಸಂದರ್ಶನ ಮಾಡಿ ಮಾಡ್ತಕ್ಕಂಥ ಗುರಿ ಹೊಂದಿದ್ದಾರೆ. ರೈತರಿಗೆ ಇವತ್ತು ಡ್ರೋನ್ ಮುಖಾಂತರ ಎಣ್ಣೆ ಸಿಂಪಡಿ ತಂದು ಎಲ್ಲದಲ್ಲೇ ಒಂದೊಂದು ಇದನ್ನು ಪ್ರೋಗ್ರಾಮ್ ಮಾಡಿದ್ದಾರೆ.
ಅನೇಕ ರೈತರಿಗಾತು ಕಾರ್ಮಿಕರ ಅನೇಕ ರೋಗಗಳನ್ನು ಏನು ಟೆಕ್ನಾಲಜಿ ಮುಖಾಂತರ ನಾವು ಹಿಂದೇನು ಸನ್ಮಾನ್ಯ ಕೋಳಿ ಆರ್ಡ್ರ್ ಮಾಡಿದ್ದು ಒಂದು ಥರ ಆದರೆ ಇವತ್ತು ಪ್ರಕಾಶ್ ಕೋಳಿ ಆರ್ಡ್ರ್ ಮೋಡದ ಮೇಲೆ ಕೆಮಿಕಲ್ ಹಾಕಿಸಿ ಮಳೆ ತರ್ತಕ್ಕಂಥವು ಇಂಥವು ಅನೇಕ ಟೆಕ್ನಾಲಜಿಗಳನ್ನು ಬಳಸಿ ಈ ನಮ್ಮ ತಾಲೂಕು ನಮ್ಮ ಜಿಲ್ಲಾನ ಬಹಳ ಸಮೃದ್ಧಿಯಲ್ಲಿ ಇಡಬೇಕು ಅನ್ನೋ ಉದ್ದೇಶನ ಹೊಂದಿದ್ದಾರೆ. ಅದರದ್ದು ಅವರಿಗೆ ದೇವರ ಆ ಶಕ್ತಿ ಇನ್ನೂ ಹೆಚ್ಚಿಗೆ ಕೊಡಲಿ. ಅವ್ರಿಗೆ ನಮ್ದು ಏನು ಸಹಕಾರ ಅಂತ ಕೊಡೋಕೆ ಇಚ್ಛೆ ಇದ್ದಾವೆ. ಅವತ್ತು ಅವ್ರದ್ದು ನಾವು ಆಶಾಭಾವನೆ ಇಟ್ಕೊಂಡೇವೆ, ಅದನ್ನು ಮಾಡ್ತಾರಂತ ಆಸೆನೂ ಐತ್ರಿ. ಸರಿ ಸರ್, ಈ ರಾಣೆಬೆನ್ನೂರು ಕ್ಷೇತ್ರದಲ್ಲಿ ಮತ್ತು ಹಾವೇರಿ ಜಿಲ್ಲೆಯ 6 ವಿಧಾನಸಭಾ ಕ್ಷೇತ್ರದಲ್ಲಿ 1 ವಿಧಾನಸಭಾ ಕ್ಷೇತ್ರ ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಹೋಗಿದೆ, ಶಿಗ್ಗಾವಿ ಲೋಕಸಭಾ ಕ್ಷೇತ್ರ. ಗದಗಿನ 4 ವಿಧಾನಸಭಾ ಕ್ಷೇತ್ರದಲ್ಲಿ ನರಗುಂದ ವಿಧಾನಸಭಾ ಕ್ಷೇತ್ರ ಮಾಜಿ ಲೋಕೋಪಯೋಗಿ ಸಚಿವ CC ಪಾಟೀಲ್ ಅವರ ವಿಧಾನಸಭಾ ಕ್ಷೇತ್ರ, ಬಾಗಲಕೋಟೆ ಲೋಕಸಭಾ ಕ್ಷೇತ್ರಕ್ಕೆ ಹೋಗಿದೆ. ಇನ್ನು ಉಳಿದ ಅಲ್ಲಿಯ ರೋಣ, ಗದಗ ಮತ್ತು ಶಿರಹಟ್ಟಿ ಇಲ್ಲಿನ 5 ವಿಧಾನಸಭಾ ಕ್ಷೇತ್ರಗಳು ಗದಗ ಮತ್ತು ಹಾವೇರಿ ಮತ್ತು ಗದಗ ಲೋಕಸಭಾ ಕ್ಷೇತ್ರಕ್ಕೆ ಆಗುವಂಥದ್ದು. ಶಿರಹಟ್ಟಿ ಒಂದೇ ಭಾರತೀಯ ಜನತಾ ಪಾಲುವಾಗಿದ್ದು, ಇನ್ನು ಉಳಿದ 7 ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತು ತಾವು ಕೂಡ ರಾಜಕೀಯ ವಿಷಯಗಳಲ್ಲಿ ಅನೇಕ ಭಾಗಗಳಿಗೆ ಮತ್ತು ಅನೇಕ ಕ್ಷೇತ್ರಗಳಿಗೆ ಸಂಚಾರಗಳನ್ನು ಮಾಡ್ತಾ ಇರ್ತೀರಿ ಮತ್ತು ನಿಮಗೆ ಚಿರಪರಿಚಿತ ಇರುವಂಥ ಕ್ಷೇತ್ರಗಳಿಗೆ ಕೂಡ ತಾವು ಭೇಟಿ ಮಾಡಿರ್ತೀವಿ. ಕಾಂಗ್ರೆಸ್ಸಿನ 5 ಗ್ಯಾರಂಟಿ ಜನರಿಗೆ ಎಷ್ಟು ತೃಪ್ತಿ ಕೊಟ್ಟಿದೆ ಮತ್ತು ಜನರಿಗೆ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮೇಲೆ ಸಂಪೂರ್ಣವಾದಂಥ ನಂಬಿಕೆ ವಿಶ್ವಾಸ ಯಾವ ರೀತಿ ಬಂದಿದೆ ಸರ್ ಈ 5 ಗ್ಯಾರಂಟಿಯಿಂದ? 5 ಗ್ಯಾರಂಟಿಯಿಂದ ಇವತ್ತು ಆರ್ಥಿಕವಾಗಿ ಬಡವರು ಏನು 2,000 ಅಕ್ಕಿ ಕೊಡ್ತಕ್ಕಂಥದ್ದು, ಕರೆಂಟ್ ಫ್ರೀ, ಇವತ್ತು ಇದು ಬಸ್ಸಿಗೆ ಫ್ರೀ, ಇವೆಲ್ಲ ಆಗೋದು ಪ್ರತಿಯೊಂದು ಸಾಮಾನ್ಯ ಕುಟುಂಬಕ್ಕೂ 4,000 ರಿಂದ 5,000 ರೂಪಾಯಿ ಅವರಿಗೆ ಪ್ರತಿ ತಿಂಗಳು ಬರ್ತಕ್ಕಂಥ ವ್ಯವಸ್ಥೆ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಮಾಡ್ಯಾದ್ರಿ. ಇದನ್ನು ಮಾಡಿದ ಎಷ್ಟೋ ಇದರಲ್ಲಿ 10% ಆರ್ಥಿಕವಾಗಿ ಸರಿದ್ದರಿ ಮುಟ್ಟಿರ್ಬೋದು. ಇನ್ನು ಏನು 100ಕ್ಕೆ 80%, 70% ಬಡವರು ಇದ್ರಲ್ಲ, ಅವರು ಇದ್ರ ಬಂದದಕ್ಕೆ ಭಾಳ ಅವರು ತಮ್ಮ ಅನುಕೂಲ ಗುಳಿಗೆಗಾಗಿರಲಿ, ಅವ್ರ ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿರಲಿ, ಅವ್ರದ್ದು ಏನಾರ ಅವ್ರ ಮನೆತನದ ಏನಾರ ಹಳೆ ಸಾಲುಗಳು ಇದ್ದಿರಲಿ, ಸಣ್ಣ ಪುಟ್ಟ ಊರಾಗ ಸಣ್ಣ ಮಟ್ಟಿಗೆ ಸಾಲ ಹರ್ಕೊಳ್ಳೋದಾಗಲಿ, ಕಷ್ಟದಲ್ಲಿರ್ತಕ್ಕಂಥ ಮೇಲ್ ಬರಲಿಕ್ಕೆ ನಾವು ಅಲ್ಲೇದಲ್ಲೇ ಹೋದಾಗ ಹೆಣ್ಮಕ್ಳಾಗಲಿ ಮಾತಾಡ್ತಕ್ಕಂಥದ್ದು ಸಿದ್ದರಾಮಯ್ಯನ ಒಂದು ದೇವ್ರ ಸಮಾನ ಕಾಣ್ತಿದ್ದಾರೆ. ಸಿದ್ದರಾಮಯ್ಯ ಒಬ್ಬ 2ನೇ ಅಂಬೇಡ್ಕರ ಅನ್ನೋ ಭಾವನೆಯಲ್ಲಿ ನೋಡ್ತಿದ್ದಾರೆ. ಸಿದ್ದರಾಮಯ್ಯ ಯಾವುದೇ ಜಾತಿ ಇಲ್ಲ, ಯಾವ ಧರ್ಮ ಇಲ್ಲ, ಎಲ್ಲ ಬಡವರಿಗೆ ಇವತ್ತು ಅಕ್ಕಿ ಕೊಟ್ಟರೆ ಏನು ಬರೀ SC ST ಮಂದಿ ಕೊಟ್ಟರಲ್ಲ, ಅಲ್ಪಸಂಖ್ಯಾತ ಕೊಡಲ್ಲ, ಸರ್ವರ ಬಡವರಿಗೆ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ದಾರೆ. ಕರೆಂಟ್ ಕೊಟ್ಟರೆ ಯಾವುದೇ ಜಾತಿ ಮೇಲೆ ಕೊಟ್ಟಲ್ಲ, ಸರ್ವ ಬಡವರಿಗೆ ಕೊಟ್ಟಾರೆ. ಹೀಗಾಗಿ ಈ ಕಾರ್ಯಕ್ರಮ ಏನೈತಲ್ಲ ಸಿದ್ದರಾಮಯ್ಯರ ಅಂಬೇಡ್ಕರ ಕಾರ್ಯಕ್ರಮ, ಸಿದ್ದರಾಮಯ್ಯರ ಅಂಬೇಡ್ಕರ್ ಕಾರ್ಯಕ್ರಮ, ಸರ್ವಜನ ಕಾರ್ಯಕ್ರಮ. ಈ ಕಾರ್ಯಕ್ರಮ ಫುಲ್ ಸಕ್ಸಸ್ ಐತಿ. ಅವರು ಈ ಕಾರ್ಯಕ್ರಮದ ಸೋಲ್ತೇವೆನ್ನ ಬೈಕ್ ಏನಾದ್ರೂ ಅದರ ಬಗ್ಗೆ ಅಪಪ್ರಚಾರ ಮಾಡ್ತಾರೆ. ವಿರೋಧ ಪಕ್ಷದವ್ರು ಅಪಪ್ರಚಾರ ಮಾಡ್ತಾರೆ. ಅಪಪ್ರಚಾರ ನಡೆಯೋದಿಲ್ಲ. ಎಲ್ಲ ಬಡವರ ಹೃದಯ ಸಿದ್ದರಾಮಯ್ಯ ಕುಂತದನ ಕಾಂಗ್ರೆಸ್ ಪಕ್ಷ ಕುಂತೈತಿ. ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ 5 ಗ್ಯಾರಂಟಿಗಳಾಗ್ಯವು. ಮತ್ತು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ನಮ್ಮ ಕಾಂಗ್ರೆಸ್ ಪಕ್ಷದವರು ಮೊನ್ನೆ ಲೋಕಸಭಾ ಇದಕ್ಕೆ ರೈತರ ಸಾಲ ಮನ್ನಾ ಮಾಡ್ತೇವೆ ಅಂತ ಹೇಳಿದ್ದಾರೆ. ಇವತ್ತು ಹೇಳ್ಬಿಡ್ತೇನೆ ಒಂದು ನಿಮಿಷ, ನೀವು ಆ ಗ್ಯಾರಂಟಿ ವಿಷಯ ಎತ್ತು ಬಿಟ್ರಿ. ರೈತರ ಸಾಲ ಮನ್ನಾ, GST ಯಿಂದ ಕೃಷಿ ಹೊರಕ್ಕೆ ರೈತರ ರಕ್ಷಣೆ ಕಾಯ್ದೆ, ಕಾಂಗ್ರೆಸ್ ಹೊಸ ಗ್ಯಾರಂಟಿ ಘೋಷಣೆ ಅಂತೇಳಿ ಇದು ಎಲ್ಲಿ ಘೋಷಣೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಮಣಿಪುರ್ ಟು ಮಹಾರಾಷ್ಟ್ರ ಮುಂಬೈವರೆಗೆ ಭಾರತ ಜೋಡೋ ನ್ಯಾಯ ಯಾತ್ರಾ ಅಂದರೆ 2ನೇ ಯಾತ್ರಾ. ಮೊದಲನೇ ಯಾತ್ರಾ ಪ್ರಾರಂಭವಾಗಿದ್ದು ಕನ್ಯಾಕುಮಾರಿ ಟು ಜಮ್ಮುವರೆಗೆ, 2ನೇ ಯಾತ್ರಾ ಪ್ರಾರಂಭ ಆಗಿದ್ದು ಮಣಿಪುರಿಂದ ಮಹಾರಾಷ್ಟ್ರ ಮುಂಬೈವರೆಗೆ. ನಾಸಿಕ್ನಲ್ಲಿ ಇವರು ಮಹಾರಾಷ್ಟ್ರ ನಾಸಿಕ್ನಲ್ಲಿ ಇವರು ಮೈತ್ರಿಕೂಟದ ಅಧಿಕಾರಕ್ಕೆ ಬಂದರೆ ದೇಶದ ರೈತರ ಸಾಲ ಮನ್ನಾ ಮಾಡಲಾಗುವುದು ಎಂದು ಘೋಷಣೆ ಮಾಡಿದ್ದಾರೆ ನಿಮ್ಮ ರಾಹುಲ್ ಗಾಂಧಿಯವರು. ಈ ಘೋಷಣೆ ಮಾಡೋದರಿಂದ ಈ ರೈತರ ಚಳುವಳಿ ಏನು ನಡೀತಾ ಇದೆ ಸದ್ಯ ಹರಿಯಾಣದಲ್ಲಿ, ಹರಿಯಾಣ ಮತ್ತು ದೆಹಲಿ ಬಾರ್ಡರ್ ಮಧ್ಯದಲ್ಲಿ ಏನು ನಡೀತಾ ಇದೆ, ಈ ಚಳುವಳಿ ನಡೀತಾ ಇದೆ, ರೈತರು ಇದರ ಬಗ್ಗೆ ಒಪ್ಕೋಬಹುದಾ ಸರ್ ನಿಮ್ಮ ಗ್ಯಾರಂಟಿಗೆ? ಯಾಕಂದರೆ ಕರ್ನಾಟಕಕ್ಕಂದರೆ 7 ಕೋಟಿ 6 ಕೋಟಿ 5 ಕೋಟಿ 10 ಕೋಟಿ ಒಳಗಡೆ ಇರುವಂಥ ಒಂದು ರಾಜ್ಯ ಭಾಗದಲ್ಲಿ ಗ್ಯಾರಂಟಿ ಕೊಡೋದ್ರಿಂದ ಅಲ್ಲಿಯ ಜನರಿಗೆ ಅನುಕೂಲ ಆಗ್ಬೋದು. ಇಡೀ ಭಾರತ ದೇಶಕ್ಕೆ ಕೊಡೋದ್ರಿಂದ ಏನಾಗಬಹುದು ಫೈದೆ? ಏನು ಅನಿಸುತ್ತೆ ನಿಮಗೆ? ನಾನು ರೈತರು ಕೊಡಿದಾಗ ಇಸ್ ಅ ವೆರಿ ಗುಡ್. ರೈತ ಅಂದರೆ ಈ ದೇಶದ
ಬೆನ್ನೆಲುಬು. ಈ ದೇಶಕ್ಕೆ ಅನ್ನ ಹಾಕುವಂಥ ರೈತರು, ಈ ದೇಶದ ಬಗ್ಗೆ ಕಾಳಜಿ ವಹಿಸುವಂಥವ್ರು. ನಾವು ಈಗ ಈ ನಿಮ್ಮ ಮನೆಯಲ್ಲಿ ಎ ಸಿ ರೂಮ್ನಲ್ಲಿ ಕೂತು ಈ ಬಗ್ಗೆ ಡಿಸ್ಕಷನ್ ಮಾಡ್ತಿರ್ಬೋದು, ಆದರೆ ನಮಗೋಸ್ಕರ ದುಡಿತಾ ಇರುವಂಥ, ಬಿಸಿಲು ಅನ್ನಂಗಿಲ್ಲ, ಮಳೆ ಅನ್ನಂಗಿಲ್ಲ, ಚಳಿ ಅನ್ನಂಗಿಲ್ಲ, ಗಾಳಿ ಅನ್ನಂಗಿಲ್ಲ, ಅವ್ರ ಮೈ ಮೇಲೆ ಬರೀ ಬಿದ್ದರೂ ಕೂಡ, ಗಿಡ ಮರವನ್ನು ಬಿದ್ದರೂ ಕೂಡ ಕೆಲಸ ಮಾಡುವಂಥ ರೈತರ ಬಗ್ಗೆ ಹೇಳ್ತಾ ಇರೋದು ಓಕೆ. ಸೆಕೆಂಡ್ ಗ್ಯಾರಂಟಿಗಳನ್ನು ಮುಂದುಗಡೆ ಇವು ಯುವ ನಿಧಿಗಳನ್ನಾಗಿರಲಿ, ಶಕ್ತಿ ಯೋಜನೆಗಳನ್ನಾಗಿರಲಿ, ಈ ರೀತಿ ಬರೋದ್ರಿಂದ ಈ ಕರೆಂಟ್ ಉಚಿತವಾಗಿ ತಾವು ಕೊಟ್ಟಿದ್ರಿ ಕರ್ನಾಟಕದಲ್ಲಿ 200 ಯೂನಿಟ್ವರೆಗೆ ಯಾರು ಉಪಯೋಗಿಸ್ಕೊಂಡಿದ್ದಾರೆ ಅದರ ಮೇಲೆ ಬಂದಿರ್ತವರಿಗೆ ಚಾರ್ಜಸ್, ಅದರ ಒಳಗಡೆ ಉಪಯೋಗಿಸ್ಕೊಂಡಿರ್ತವ್ರಿಗೆ ಉಚಿತ ಅಂತ ಕೊಟ್ಟರು. ಅದನ್ನು ಕೊಡುವ ಬದಲಿಗೆ ಸಂಪೂರ್ಣವಾಗಿ ರೈತರಿಗೆ ಉಚಿತ ಕೊಟ್ಟಿದ್ರೆ ಸರ್ ಅನುಕೂಲ ಆಗ್ತಿದ್ದಿಲ್ವ? ರೈತರಿಗೆ ಈಗಾಗಲೇ ಪಂಪ್ಸೆಟ್ಟಿ ಸನ್ಮಾನ್ಯ ಬಂಗಾರ ಅಲ್ಲ, ನಾನು ಮೊದಲನೇ ಮಾತಾಡಿದ್ದು ಪ್ರಶ್ನೆ ರೈತರ ಸಾಲ ಮನ್ನಾ ಮೊದಲನೆಯ ಕೇಂದ್ರ ಗ್ಯಾರಂಟಿ ಅದರ ಬಗ್ಗೆ ಹೇಳ್ತೇನೆ ರೀ ನಾನು. ಈಗ ರೈತರ ಸಾಲ ಬಗ್ಗೆ ಮನಮೋಹನ್ ಸಿಂಗ್ ಇದ್ದಾಗ 72,000 ಕೋಟಿ ಇಡೀ ಭಾರತ ದೇಶದ ಸೆಂಟ್ರಲ್ ಬ್ಯಾಂಕಿನಲ್ಲಿದ್ದ ಎಲ್ಲ ಸಾಲಗಳನ್ನು ಮನ್ನಾ ಮಾಡಿದ ಉದಾಹರಣೆ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತದೆ. ಇವತ್ತು ಅಲ್ಲಿದ್ದ ಹಿಡಿದು 2004ರಲ್ಲಿ ಮನಮೋಹನ್ ಸಿಂಗರು ಇಡೀ ಭಾರತ ದೇಶದ ರೈತರ ಸಾಲ ಪ್ರಥಮ ಪ್ರಧಾನಿಯಾದ ಮಾಡಿದರು. ಇವತ್ತು ರೈತರದ ಸಾಲ ಮನ್ನಾ ಮಾಡಿದರು. ರೈತರ ಬಗ್ಗೆ ಚಿಂತನೆ ಮಾಡೋದು ಕಾಂಗ್ರೆಸ್ ಸರ್ಕಾರ. ಅದೇ BJP ಇವರು ಏನು ಮೋದಿಜಿ ಬಂದ ಮೇಲೆ ನೀರವ್ ಮೋದಿ, ಈ ವಿಜಯ ಮಲ್ಯ ಇವರು ಸಾವಿರಾರು ಕೋಟಿ ಸಾಲ ಮಾಡಿದ್ದು ಮನ್ನಾ ಮಾಡಿದರು. ಆದರೆ ರೈತರ ಸಾಲ ಮನ್ನಾ ಮಾಡಲಿಲ್ಲ. ರೈತರ ಸಾಲ ಮಾಡೋಕ್ಕೆ ಅವ್ರ ಮನಸ್ಸೂ ಇಲ್ಲ. ರೈತರ ಸಾಲ ಮನ್ನಾ ಮಾಡೋದು ಇವತ್ತು ರೈತರು ವಿರೋಧಿಗಳ ಕಾನ್ಕೊಂಡು ತಂದರು. ಇಂದಿರಾ ಗಾಂಧಿ ಮಾಡಿದ್ಲು ಉಳ್ಳುವನೇ ಒಡೆಯ ಅಂತ ಮಾಡಿದ್ಲು, ಇವರು ಉಳ್ಳವನು ಒಡೆಯ ಮಾಡಿದರು. ಇಂದಿರಾ ಗಾಂಧಿ ಮಾಡಿದ್ದು ಉಳನು ಒಡೆಯ, ಇವರು ದುಡ್ಡು ದರ ಒಡೆಯ ಅಂತ ಮಾಡಿದರು. ಯಾವತ್ತು ರೈತರ ವಿರೋಧಿಗಳನ್ನು ಕಾನೂನು ತಂದಿರೋರೇ BJP ಗೌರ್ಮೆಂಟ್. ಯಾವತ್ತು ಕಾಂಗ್ರೆಸ್ ಸರ್ಕಾರ, ಅವತ್ತು ಯಾರೋ ಮಾಜಿ ಉಪಮುಖ್ಯಮಂತ್ರಿ ಇದ್ರಲ್ಲ ಇಶಿ ಅವರು, ಜಗಜೀವನ್ ರಾಮ್ರು ಈ ದೇಶದ ಹಸಿರು ಕ್ರಾಂತಿ ಮಾಡ್ಬೇಕಂತೇಳಿ ಅವತ್ತು ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಇದ್ದಾಗ ಇವರು ಉಪಮುಖ್ಯಮಂತ್ರಿ ಇದ್ದು ಇಡೀ ದೇಶದ ಹಸಿರು ಕ್ರಾಂತಿ ಮಾಡಿದವರು ಜಗಜೀವನ್ ರಾಮ್. BJP ಅವರಲ್ಲ, ಕಾಂಗ್ರೆಸ್ನವರು. 10 ವರ್ಷ ಬರಗಾಲ ಇದ್ದರೂ ಸಹಿತ ಎಲ್ಲ ಈ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ಒಂದು ಕ್ರೋಢೀಕರಣ ಮಾಡ್ತಕ್ಕಂಥದ್ದು ವ್ಯವಸ್ಥೆ ಮಾಡಿ ಇವತ್ತು ಸಹಿತ 10 ವರ್ಷ ಬರಗಾಲ ಬಿದ್ರೂ ಆಹಾರದ ಕೊರತೆ ಇರ್ದಂಗೆ ಅದನ್ನು ಸಂಗ್ರಹ ಮಾಡಿ ಗೋಡನ್ನೇ ಸಂಗ್ರಹ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿದವರು ಮನಮೋಹನ್ ಸಿಂಗ್ನವರು. ಇವತ್ತು ಈ ದೇಶ ಬರಗಾಲ ಬಂದರು 10 ವರ್ಷ. ಇವತ್ತು ರೈತರ ಬಗ್ಗೆ ಅತಿ ಕಾಳಜಿ ವಹಿಸ್ತಕ್ಕಂಥವ್ರು ಅಂದರೆ ಕಾಂಗ್ರೆಸ್ನವರು. ನೀವು ಹೇಳ್ರಿ ಅಲ್ಲಿ ಇವ್ರು ಏನಂತದಾರ, ನಾವು ಮಾತೆತ್ತಿರ ನಾವು ದೇಶ ಪ್ರೇಮಿಗಳು ಅಂತಾರೆ. ಯಾಕೆ ಇಂದಿರಾ ಗಾಂಧಿ ಜೈ ಬಂಗ್ಲಾದ ಕೂಟ ಯುದ್ಧ ಮಾಡಿ, ಪಾಕಿಸ್ತಾನದ ಕೂಟ ಯುದ್ಧ ಮಾಡಿ ಜೈ ಬಂಗ್ಲಾ ವಿಭಾಗ ಮಾಡಲಿಲ್ಲ. ಆವಾಗ ಇದೇ ವಾಜಪೇಯಿ ಅವರು ದುರ್ಗಿ ಅಂತ ಕರೆದ್ರು ಅವ್ರನ್ನ. ಇದೇ BJP ವಾಜಪೇಯಿ ಅವರು ದುರ್ಗಿ ಅಂತ ಕರೆದ್ರು ಇಂದಿರಾ ಗಾಂಧಿನ. ಇವರು ಚುನಾವಣೆ ಮುಂದೆ ಪುನಃ ದಾಳಿ ಹಚ್ತಾರೆ. ಇವತ್ತು IDX ಅದೇನು 3 ಕ್ವಿಂಟಲ್ಲು ಅದೇನು ಮಷಿ ಬಂತಲ್ಲ, ಅದು ಇವತ್ತಿಗೆ ಎಲ್ಲಿದ್ದ ಬಂತು ಅನ್ನೋದು ಮಾಹಿತಿ ಇಲ್ಲ. ಇವರು 10 ವರ್ಷ ರಾಜಕಾರಣ ಮಾಡಿದ್ರು. ಚುನಾವಣೆ ಮುಂದೆ ಏನಾರ ಒಂದು ಗಿಮಿಕ್ ಮಾಡ್ತಾರೆ. ಅದಕ್ಕೆ ನಾನು ಹೇಳ್ತಿದ್ದೀನಿ, ಈ ದೇಶ ಉಳಿಬೇಕಾದ್ರೆ ಬಡವರ ಬಗ್ಗೆ, ರೈತರ ಬಗ್ಗೆ ಅತಿ ಹೆಚ್ಚು ಕಾಳಜಿ ಇರ್ತಕ್ಕಂಥದ್ದು ಕಾಂಗ್ರೆಸ್ಸು. ರೈತರಿಗೆ ನೆಹರೂನ ಕಾಲದ ಹಿಡಿದು 40 ಡ್ಯಾಮ್ಗಳು ಕಟ್ಟಿದ್ದಾರೆ. 39 ಡ್ಯಾಮ್ಗಳು ಕಾಂಗ್ರೆಸ್ನವ್ರು ಕಟ್ಟಿದ್ದಾರೆ. ಒಂದು ಡ್ಯಾಮ್ ಇವ್ರು ಕಟ್ಟಿಲ್ಲ. ಇವತ್ತು ಎಷ್ಟೋ ವಿಮಾನ ನಿಲ್ದಾಣಗಳು ಮಾಡಿದ್ರು. ಇವತ್ತು ಅವ್ರನ್ನ ಪ್ರೈವೇಟ್ ಮಾಡ್ತಾ ಇರ್ತಾರೆ. ಇವತ್ತು ರೈಲ್ವೆಗಳು ಪ್ರೈವೇಟ್ ಕೂಡ ಇರ್ತಾರೆ. ಇವತ್ತು ಈ ದೇಶದಾಗ ಇವತ್ತು ಅವ್ರೇನು 60 ವರ್ಷ ನೀವೇನು ಕಾಂಗ್ರೆಸ್ನ ಮಾಡಿದಂಥ ಕ್ವಶನ್ ಕೇಳ್ತಾನೆ. ನಾನು ಇವತ್ತು ಮೋದಿಯವ್ರು ನಾನು ವಿನಂತಿ ಮಾಡ್ಕೊಂಡು ಕೇಳ್ತಾನೆ, ಈ ನಾವು ಉಟ್ಕೊಂಡಂಥ ನಿಮ್ಮ ಬಟ್ಟೆ, ನೀವು ಉಟ್ಕೊಂಡಂಥ ಬಟ್ಟೆ, ನೀವೇನು ಒಂದು ಫಂಕ್ಷನ್ಗೆ ಒಂದು ಡ್ರೆಸ್ ಹಾಕ್ತಿರಲ್ಲ, ಇದರ ತಯಾರು ಮಾಡ್ತಕ್ಕಂಥ ಫ್ಯಾಕ್ಟ್ರಿ ಹಾಕ್ತಾರೋ ಕಾಂಗ್ರೆಸ್ನವರು. ಈ ನಿಮ್ಮ ಎದೆ ಮೇಲೆ ಇರ್ತಕ್ಕಂಥ ಗುಂಡಿ ಫ್ಯಾಕ್ಟ್ರಿ ಹಾಕ್ತಾರೆ ಕಾಂಗ್ರೆಸ್ನವರು. ಈ ವಿದ್ಯುತ್ ಕಂಡು ಹಿಡಿಯೋಕೆ ವಿದ್ಯುತ್ಗಳನ್ನು ಎಲ್ಲ ಕಡೆಗೂ ಪ್ರಚಲ ಮಾಡಿದಂಥವ್ರು ಕಾಂಗ್ರೆಸ್ನವರು. ಯಾವುದೇ ಫ್ಯಾಕ್ಟ್ರಿಗಳನ್ನ ಮೂಲತವಾಗಿ ಅವನ್ನು ವೃದ್ಧಿ ಮಾಡಬೇಕಾದ್ರೆ ಅವತ್ತು 1947ರಾಗ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲದಾಗ ಇವನ್ನೆಲ್ಲ ಹಂತವಾಗಿ ಪಂಚವಾರ್ಷಿಕ ಯೋಜನೆ ಪ್ರಕಾರ ಮೇಲೆತ್ತಿ ನಿಮ್ಮನ್ನು ಇವತ್ತು ಒಬ್ಬ ಮನೆ ಯಜಮಾನ, ನೆಹರು ಇರ್ಬೋದು, ಇಂದಿರಾ ಗಾಂಧಿ ಇರ್ಬೋದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಇರ್ಬೋದು, ಏನು ಹಿಂದೆ ಆಳಿದಂಥ ಪ್ರಧಾನಮಂತ್ರಿಗಳು ಒಬ್ಬ ಮನೆ ಯಜಮಾನಾಗಿ ಮಾಡಿ ಕ್ರೋಢೀಕರಿಸಿ ಮಾಡಿಟ್ಟಂಥ ಬಂಡವಾಳನ
ನೀವು ಅದನ್ನು ಖರ್ಚು ಮಾಡ್ತಾ ಇದ್ದೀರಿ, ಅದನ್ನು ಪ್ರಚಲಿತವಾಗಿ ತೋರಿಸ್ತಾ ಇದ್ದೀರಿ. ಅವತ್ತಿಷ್ಟೆಲ್ಲ ಮಾಡ್ಬೇಕಾದ್ರೆ ಅವರೆಷ್ಟೇ ಶ್ರಮ ಇದ್ದಿತ್ತು. 60 ವರ್ಷ ಅಂತ, ನೀವೀಗ 15 ವರ್ಷ ಆಳಿದ್ದೀರಿ ನಮ್ಮ ದೇಶನ. ನೀವೇನು ಅಭಿವೃದ್ಧಿ ಮಾಡಿದ್ದೀರಿ? ನೀವು ಯಾವ ಡ್ಯಾಮ್ ಕಟ್ಟಿದ್ದೀರಿ? ನೀವು ಯಾವ ಫ್ಯಾಕ್ಟ್ರಿಗಳು ಕಟ್ಟಿದ್ದೀರಿ? ನೀವು ಯಾವ ರೈತರಿಗೆ ಅನುಕೂಲ ಮಾಡಿದ್ದೀರಿ? ನೀವು ಮಾಡಿರೋದು ನೀರವ್ ಮೋದಿ, ಶ್ರೀಮಂತರು, ಅದಾನಿ, ಅಂಬಾನಿ ಇವ್ರ ಜೇಬು ತುಂಬಿಸಿದಿರಿ, ಬಡವರ ಜೇಬು ತುಂಬಿಸಿಲ್ಲ ನೀವು. ಅದಕ್ಕೆ ನಿಮಗೆ ರಾಜಕಾರಣ ಮಾಡೋಕ್ಕೆ ಬರೋದಿಲ್ಲ. ಯಾವತ್ತು ರಾಜ್ಯ ಆಗ್ತಕ್ಕಂಥನು ಸರ್ವರನ್ನು ಸಮನಾಗಿ ನೋಡ್ತಕ್ಕಂಥದ್ದು, ಆರ್ಥಿಕವಾಗಿ ಅವರು ಸಬಲೀಕರಣ ಮಾಡ್ತಕ್ಕಂಥದ್ದು, ವಿದ್ಯಾವಂತರಿಗೆ ನೌಕರಿ ಕೊಡ್ತಕ್ಕಂಥದ್ದು, ರೈತರಿಗೆ ಹೊಸ ಹೊಸ ತಂತ್ರಜ್ಞಾನವನ್ನು ಕಂಡುಹಿಡ್ತಕ್ಕಂಥದ್ದು, ಕಾರ್ಮಿಕರಿಗೆ ಒಳ್ಳೊಳ್ಳೆ ಉದ್ಯಮಿಗಳನ್ನು ಹಾಕಿ ಈ ದೇಶದಲ್ಲಿ ಪ್ರಚಲಿತ ಆಗ್ತಕ್ಕಂಥದ್ದು ಅವತ್ತು ಮಾಡ್ಕೊಂತ ಬಂದದರ. ನೀವು ಯಾವುದೂ ಹೊಸದನ್ನು ಮಾಡಿಲ್ಲ. ಇದ್ದದ್ದು ಮಾರಿದಿರಿ, ಇದ್ದದ್ದು ರಿಪೇರಿ ಮಾಡಿದಿರಿ. ಹೊಸದು ಮಾಡ್ತಕ್ಕಂಥ ನಿಮ್ಗೆ ಶಕ್ತಿ ಇಲ್ಲ. ಇವತ್ತೇನಾದ್ರೂ ಅವು ಮಾಡಿದೆವಲ್ಲ, ಮೊದಲು ಮಾಡಿದವಲ್ಲ ಅವು ಅಭಿವೃದ್ಧಿ ಆಕ್ಯಂತ ಹೊಂಟದವು. ಅದಕ್ಕೆ ದಯಮಾಡಿ ಕಾಂಗ್ರೆಸ್ ಪಕ್ಷ ಈ ದೇಶ ರಕ್ಷಣೆ ಮಾಡೈತಿ. ಗಡಿ ಭಾಗ ಅವತ್ತಿನ ಕಾಲದಾಗ ಅವತ್ತು ಸೈನಿಕರು ಕಡಿಮೆ, ಇವತ್ತು ಸೈನಿಕರು ಜಾಸ್ತಿ ಅದಾರ. ಅವತ್ತು ಪಾಕಿಸ್ತಾನ ಕೂಡ ಇಬ್ಬಾಗ ಮಾಡಿದ ನಾವು ಇವತ್ತು ಪಾಕಿಸ್ತಾನ ಕೂಡ ಸಂಧಾನ ಮಾಡಿದಾರೆ. ನೀವು ಕಾಂಗ್ರೆಸ್ನವರಲ್ಲ, ನೀವು ಅವರು ನಾವು ಬಾಯಿಗಿರ್ಬೇಕಂತ ಹೋದ್ರಿ. ಹೊರದೇಶದಲ್ಲಿ ಹೋಗಿರಿ, ಮುಸ್ಲಿಮ್ರನ್ನ ಅಪ್ಪಿಯಂತೀರಿ. ನಮ್ಮ ಭಾರತ ದೇಶದ ಅನ್ನ ಉಂಡು ನಮ್ಮ ಭಾರತ ದೇಶದ ಸ್ವತಂತ್ರ ಹೋರಾಟ ಮಾಡಿದನ್ನು ನಿಂದ್ರಿಸ್ತೀರಿ. ನಮ್ಮ ದೇಶದಲ್ಲಿರ್ತಕ್ಕಂಥ ಮುಸ್ಲಿಮರಿಗೆ ನೋವು ಕೊಡ್ತೀರಿ. ಹೊರದೇಶದಾಗ ಇರ್ತಕ್ಕಂಥ ಪ್ರಧಾನಿಗಳ್ನ ಹೋಗಿ ಅವಚ್ಕೊಂತಿದ್ದೀರಿ. ಯಾವುದು ನಿಮ್ಮ ನೈತಿಕತೆ? ಎಲ್ಲಿ ನಿಮ್ಮದು ನೈತಿಕತೆ ಐತಿ ಅಂತ ಅಂದರೆ ನಿಮ್ಮ ನೇರ ಪ್ರಶ್ನೆ ನಾನು ಕ್ಲಾರಿಫೈ ಕೊಟ್ಟು ಬಿಡ್ತೇನೆ. ಹೊರ ದೇಶದ ಮುಸ್ಲಿಮ್ಸರಿಗೆ, ಹೊರ ದೇಶದ ಪ್ರಧಾನಿ ಮುಸ್ಲಿಮ್ಸರಿಗೆ ಅಲ್ಲಿ ಜಾತಿ ಭೇದ ಬರೋದಿಲ್ಲ. ಅಲ್ಲಿ ಅಂತೇಳಿ ಅಲ್ಲಿ ವ್ಯವಹಾರ ರೀತಿಯಿಂದ ಅಪ್ಕೊಳಕ್ ಹೋಗ್ತಾರೆ. ಇಲ್ಲಿಯ ಭಾರತ ದೇಶದಲ್ಲಿ ಇದ್ದಿರ್ತಕ್ಕಂಥ, ಇಲ್ಲಿ ಹುಟ್ಟಿ ಬೆಳೀತಕ್ಕಂಥ ಮುಸಲ್ಮಾನರಿಗೆ ಜಾತಿಯಿಂದ ಕಡೆಗಣಿಸ್ತೀರಿ ಅನ್ನೋಂಥ ನಿಮ್ಮ ಪ್ರಶ್ನೆಗಳನ್ನು ನಾವು ಹೇಳ್ತಾ ಇದ್ರಿ. ಸರಿ ಸರ್, ಈ ಕಾಂಗ್ರೆಸ್ಸಿನ 5 ಗ್ಯಾರಂಟಿ ಕರ್ನಾಟಕ ರಾಜ್ಯದಲ್ಲಿ ಅಪ್ಲೈ ಆಗಿರ್ತಕ್ಕಂಥ ಗ್ಯಾರಂಟಿ ಪಕ್ಕದ ರಾಜ್ಯ ತೆಲಂಗಾಣ ಸ್ಟೇಟಿಗೆ ಕೂಡ ಇದು ಎಫಲ್ಟ್ ಕೊಡ್ತು. ಅಲ್ಲಿನೂ ಕೂಡ ನಿಮ್ಮ ಪಕ್ಷ ವಿಜಯಶಾಲಿ ಆಯಿತು. ರೇವಂತ್ ರೆಡ್ಡಿ ಅಲ್ಲಿಯ ತೆಲಂಗಾಣದ ಅಧ್ಯಕ್ಷರಾಗಿರ್ತಕ್ಕಂಥವರು, ಅವರು ಕೂಡ ಮುಖ್ಯಮಂತ್ರಿ ಆದರು. ಈಗ ಈ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಲ್ಲಿ ಆನಂದಸ್ವಾಮಿ ಗಡ್ಡದೇರಮಠ ಅವರಿಗೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಸಿಕ್ತು. ಮತ್ತು ಭಾರತೀಯ ಜನತಾ ಪಕ್ಷದಿಂದ ಮಾಜಿ ಮುಖ್ಯಮಂತ್ರಿ ಅವರನ್ನು ಇಲ್ಲಿ 6 ಕ್ಷೇತ್ರಗಳಲ್ಲಿ ಒಂದೇ ಸ್ಥಾನ ಪಡೆದಿರ್ತಕ್ಕಂಥ ಅವ್ರದ್ದೇ ಕ್ಷೇತ್ರ. ಇನ್ನು ಉಳಿದ 5 ಕ್ಷೇತ್ರದಲ್ಲಿ ಒಂದು ಸ್ಥಾನ ಆಗಿಲ್ಲ. ಕರ್ನಾಟಕದಲ್ಲಿ 66 ಸ್ಥಾನ ಪಡೆದಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ, 19 ಸ್ಥಾನ ಪಡೆದಿರ್ತಕ್ಕಂಥ JDS ಪಕ್ಷ, 135 ಸ್ಥಾನ ಪಡೆದಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ, 3 ಸ್ಥಾನ ಪಡೆದಿರ್ತಕ್ಕಂಥ ಸ್ವತಂತ್ರ ಅಭ್ಯರ್ಥಿಗಳು. ಇವೆಲ್ಲವನ್ನು ಸೇರಿದರೆ ಈ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಏನು ಆನಂದ್ ವರ್ಸಸ್ ಬೊಮ್ಮಾಯಿ ಅನ್ನುವಂಥ ಏನು ಫೈಟ್ ಇದೆ, ಈ ಫೈಟ್ನಲ್ಲಿ 5ನೇ ಬಾರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲಿ ಅಖಂಡ ಜಿಲ್ಲೆ ಇದ್ದಿರ್ತಕ್ಕಂಥ ಸಂದರ್ಭದಲ್ಲಿ ಅಖಂಡ ಜಿಲ್ಲೆ ಇದ್ದಿರ್ತಕ್ಕಂಥ ಸಂದರ್ಭದಲ್ಲಿ ಸತತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲಿ ವಿಜಯೋತ್ಸವ IG ಸನದಿ, ಮೌಸೀನ್ ಅವರು, ಆಮೇಲೆ ಫಾರೂಕ್ ಅವರು, ಅಥವಾ ಮುಜಾಹಿದ್ದೀನ್ ಅವರು, ಇವರು ಸತತವಾಗಿ IG ಸನದಿಯವರು 2 ಬಾರಿ ಸಂಸದರಾಗಿದ್ದಾರೆ ಈ ಕ್ಷೇತ್ರದಿಂದ. ಮುಜಾಹಿದ್ದೀನ್ ಅವರು ಕೂಡ ಇಲ್ಲಿಂದ 2 ರಿಂದ 3 ಬಾರಿ ಸಂಸದರಾಗಿದ್ದಾರೆ. ಆಮೇಲೆ ಇನ್ನೊಬ್ಬರು ಮೈಸೂರರು, ಅವರು ಕೂಡ ಈ ಕ್ಷೇತ್ರದಲ್ಲಿ ಸತತವಾಗಿ ಸಂಸದರಾಗಿ ಈ ಕ್ಷೇತ್ರ ಬದಲಾವಣೆಗೆ ಪಾತ್ರ ವಹಿಸಿರ್ತಕ್ಕಂಥವ್ರು. ಆದರೆ ಈ 4 ಫೀಲ್ಡಿನಲ್ಲಿ ಕಾಂಗ್ರೆಸ್ ಬಾವುಟನೇ ಕಾಣೋದಿಲ್ಲ. ಇಲ್ಲಿ ಕಾಂಗ್ರೆಸ್ ಬಾವುಟ ಸಂಸದರೇ ಕಾಣೋದಿಲ್ಲ. ಅಂಥ ಸಂದರ್ಭದಲ್ಲಿ ಈ ಕ್ಷೇತ್ರದಲ್ಲಿ ಈ ಬಾರಿ ಕಾಂಗ್ರೆಸ್ ಗೆಲ್ಲಲಿಕ್ಕೆ ಒಂದು ಯುವ ಕಣ್ಮಣಿ ಅಂತೇಳಿ ನಿಮ್ಮ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬರು ಶಾಸಕರು ಮತ್ತು ಪ್ರತಿಯೊಬ್ಬರು ಕಾರ್ಯಕರ್ತರು ಅನ್ಕೊತಾ ಇದ್ದಾರೆ. ಗೆಲ್ಲಲಿಕ್ಕೆ ನಿಮ್ಮ ರಣತಂತ್ರ ಏನಾಗಿರಬಹುದು? ನೀವು ಜಿಲ್ಲಾ ಉಪಾಧ್ಯಕ್ಷರಾಗಿ ಒಂದು ನಾನು ಮಾತು ಹೇಳ್ತೇನೆ ರೀ. ನೀವು ಓಲ್ಡ್ ಧಾರವಾಡ ಡಿಸ್ಟ್ರಿಕ್ಕಿಂದ ಹೇಳಿದ್ರಿ, ನೀವು ಕಾಂಗ್ರೆಸ್ ಹಂತವಾಗಿ ನಿಮ್ಮದೇ ಧ್ವಜ ಹತ್ತು ಅಂತ ಹೇಳಿ. ಅವತ್ತು ಧಾರವಾಡ ಡಿಸ್ಟ್ರಿಕ್ ಇರ್ತಕ್ಕಂಥ ಹುಬ್ಬಳ್ಳಿ ಆಗಲಿ, ನಮ್ಮ ಶಿಗ್ಗಾಂವ್ ಸವಣೂರಾಗಲಿ, ನಮ್ಮದು ಕಾಂಗ್ರೆಸ್ನ ಹೆಚ್ಚು ಬೆಲ್ಟ್ ಇರ್ತಕ್ಕಂಥವನ್ನ ವ್ಯವಸ್ಥಿತವಾಗಿ ಹೊಡೆದು ವಿಭಾಗ ಮಾಡಿದ್ರು. ನಮ್ಮನ್ನು ವಿಭಾಗ ಮಾಡಿ ಎರಡೂ ಸಹಿತ ಎಲ್ಲಿ ಕಾಂಗ್ರೆಸ್ ವೋಟರ್ಸ್ ಅದಾರ
ಅವ್ರನ್ನ ಒಡೆದು ಆ ಕಡೆ ಕೂಡಿಸಿ ನಮ್ಮನ್ನು ಅದನ್ನು ವ್ಯವಸ್ಥಿತವಾಗಿ ಮಾಡಿದ್ಕೆ ಅಂದಿನಿಂದ ನಮಗೆ ಸೋಲು ಬಂದೈತಿ. ಅಂದಿನಿಂದ ಸೋಲು ಬಂದೈತಿ. ಆವಾಗ ನಮಗೆ ಮುಸ್ಲಿಮ್ಸಿನ ಓಟುಗಳೇ ನಮ್ಮ ದಕ್ಷಿಣಕ್ಕೆ ಇಲ್ದಂಗೆ ಮಾಡಿದರು. ನಮ್ಮ ಹಾವೇರಿ ಗದಗಿನ ಇದಕ್ಕೆ ಮುಸ್ಲಿಮ್ಸ್ ಓಟುಗಳನ್ನ ಕಡಿಮೆ ಮಾಡಿದರು. ಅಲ್ಲಿ ಸಹಿತ ಬೇರೆ ಹಳ್ಳಿಗಳನ್ನ ಸೇರಿಸಿ ಮಾಡಿ ವ್ಯವಸ್ಥಿತವಾಗಿ ಮಾಡಿದರು. ಆದರೆ ಜಾತಿ ಬೀಜ ಬಿತ್ತಿದ್ರು. ಈ ಜಾತಿ ಬೀಜ ಕೆಲವೊಂದು ಸಲ ನಡಿತೈತಿ. ಇಷ್ಟು ದಿವಸ ಜಾತಿ ಬೀಜ ಅವ್ರದ್ದು ನಡೆದೈತಿ, ಅದಕ್ಕೆ ನಾವು ಒಪ್ಪಿಯಂತೇವೆ. ಇಷ್ಟು ದಿವಸ ಹಿಂದೂ ಮುಸ್ಲಿಂ ಅಂತೇಳಿ. ಇವತ್ತು ಉದಾಸಿಯವರು ಕಂಟಿನ್ಯೂ 3 ಸಲ ಗೆದ್ದು ಸೋಲಿನ ಭಯದಿದ್ದ ನಾ ಚುನಾವಣೆಯಿಂದ ಹಿಂದೆ ಸರಿತೀನಿ ಅಂದರು. ನಾ ಸೋಲ್ತೇನೆ ನಿನ್ನ ಮುಂದೆ ನಿಂತ್ರ ಅಂದ್ರೆ ಜನ ಭ್ರಮನಿಷ್ಠರಾದರು. ಇವರು ಈ ಹಿಂದುತ್ವ ಎಲ್ಲ ತಿಳ್ಕಂದ್ರು ಈಗ ಅವ್ರು ಸರ್ಕಂದ ಮೇಲೆ ಇವರು ಬೊಮ್ಮಾಯರು ಬಂದಿದ್ದಾರೆ. ಈ ಬೊಮ್ಮಾಯರು ಮುಖ್ಯಮಂತ್ರಿ ಇದ್ದ ನಮ್ಮ ಜಿಲ್ಲಾದಾಗ ಏನೇನು ಕೆಲಸ ಮಾಡ್ಯಾರಂತ ನಮ್ಮ ಜನಗಳಿಗೆಲ್ಲರೂ ಅರ್ಥ ಮಾಡ್ಕೊಂಡಿದ್ದಾರೆ. ಅದನ್ನು ಬಿಚ್ಚಿ ಹೇಳಂದ್ರೆ ಆಮ್ಯಾಗ ಪಕ್ಷದಾಗ ಅವ್ರಿಗೆ ಎಷ್ಟು ಗೌರವಯುತವಾಗಿ ಅವ್ರ ಪಕ್ಷದ ಹಿರಿಯರು ಹೆಂಗೆ ಇಟ್ಕೊಂಡಾರ ಅನ್ನೋದು ನಮಗೆ ಟಿ ವಿಯಲ್ಲಿ ಮಾಧ್ಯಮದಲ್ಲಿ ನೋಡ್ತೇವೆ. ಅವರು ರಾಜಕೀಯ ಜೀವನದ ನಿವೃತ್ತಿಯಾಗಿ ಆರಾಮಿರೋದು ಭಾಳ ಸೂಕ್ತ. ಏನೋ ಅವ್ರನ್ನ ಕುಂದಿರ್ಲಾರ್ದ ಅತ ಮಾಡಿ ಇವತ್ತು ನಾವು ಸೋಲ್ತದವಿ, ಅವರಾದ್ರೆ ಏನಾರ ಗೆದ್ದು ಬರ್ತಾರೆ ಅನ್ನೋ ಭಾವನೆಯಲ್ಲಿ ಅವ್ರನ್ನ ನಿಲ್ಲಿಸಿದ್ದಾರೆ. ಆದರೆ ನಾವು ಒಂದು ಮಾತು ಹೇಳ್ತೀನಿ, ಆನಂದ್ ಗಂಟಮನೆಯವರು ತಂದೆಯವರು ಗಾಂಧಿವಾದಿ, 2 ಸಲ ಸಿರೆಟ್ಟೆ ಗೆದ್ದಿದ್ದಾರೆ. ಅವ್ರ ಮಗ ಇವರು ಯುವಕರದಾರ. ಸರ್ವ ಜನಾಂಗದ ಪ್ರೀತಿ ಮಾಡ್ತಕ್ಕಂಥ ವಿಶ್ವಾಸ ಐತಿ ಇವ್ರಿಗೆ. ಎಲ್ಲ ಜನರನ್ನು ಪ್ರೀತಿ ಮಾಡ್ತಕ್ಕಂಥ ವಿಶ್ವಾಸ ಐತಿ. ಇವತ್ತು ನಾವು ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ 8 ಕ್ಷೇತ್ರ, ಗದಗ ಮತ್ತು ಹಾವೇರಿಯಲ್ಲಿ ಬರ್ತಕ್ಕಂಥ MP ಕ್ಷೇತ್ರದಲ್ಲಿ 8 MLA ಕ್ಷೇತ್ರದಲ್ಲಿ 1 ಕ್ಷೇತ್ರ ಶಿರಟ್ಟಿ ನಮ್ಮದಿಲ್ಲ. ಆದರೆ ನಾವು ಶಿರಟ್ಟಿ ಕ್ಷೇತ್ರದ ಮಗನಿಗೆ ಟಿಕೆಟ್ ಕೊಟ್ಟಿದೆ. ಅವ್ರ ಮಗನ ಅವ್ರು ಬಿಟ್ಟು ಕೊಡೋದಲ್ಲ. ಶಿರಟ್ಟಿಯರು ಅವ್ರ ಮಗನ ಅವ್ರು ಬಿಟ್ಟು ಕೊಡೋದಲ್ಲ. ಇವತ್ತು ಎಲ್ಲ ಜನಾಂಗದವರು ಏನು ಅಹಿಂದ ಜನಾಂಗ ಐತಲ್ಲ ಭಾಳ ಎಚ್ಚೆತ್ಕೊಂಡಿದ್ದಾರೆ. ಇವತ್ತು SC ST ಜನಾಂಗಲಿ ಅಲ್ಪಸಂಖ್ಯಾತರಲ್ಲಿ ಭಾಳ ನೋವನ್ನು ಉಂಡಿದ್ದಾರೆ ಈ BJPದ. ಆ ನೋವು ಪ್ರಜ್ವಲಿಸಕತ್ತೈತಿ. ಅದನ್ನು ನಾಳೆ ಚುನಾವಣೆ ಮುಂದೆ ತೋರಿಸ್ತಿದ್ದಾರೆ. ಇವತ್ತು ಸಿದ್ದರಾಮಯ್ಯನ ಹಿಂದ ಜನಾಂಗ ಏನು ಅವ್ರನ್ನ ರಕ್ಷಣೆ ಮಾಡಿದ್ದಾರೆ, ಅವ್ರಿಗೆ ಕಷ್ಟ ಕಣ್ಣೀರು ಒರೆಸಿದಾರೆ, ಅವರೆಲ್ಲರೂ ಎಚ್ಚರಿಕೆ. ಇಲ್ಲಿ ಜಾತಿ ಬೀಜ ನಡೆಯೋದಿಲ್ಲ. ಇವತ್ತು ಮೋದಿ ಹೆಸರು ಇಲ್ಲಿ ನಡೆಯೋದಿಲ್ಲ. ಇವತ್ತು ಆನಂದ್ ಗದ್ದೆಯವ್ರ ಮಟ್ಟರು ನಿಶ್ಚಿತವಾಗಿ ಬಹುಮತದ ಗೆದ್ದು ಬರ್ತಾರಂತ ನಾವೊಬ್ಬ ಪಕ್ಷದ ಕಾರ್ಯಕರ್ತನಾಗಿ, ಈ ಜಿಲ್ಲೆಯ ಉಪಾಧ್ಯಕ್ಷನಾಗಿ ಎಲ್ಲ ತಾಲೂಕಿನ ಎಲ್ಲ ಜನಾಂಗದ ಮಿಡಿತವನ್ನು ಕಂಡು ಆನಂದ್ ಗದ್ದೆಯವ್ರ ಮಟ್ಟಿಗೆ ಗೆಲುವಿನ ನಿಶ್ಚಿತ. ಅವ್ರ ಸೋಲಂತೂ ಕಾಣೋದಲ್ಲ. ಇವತ್ತು ಬೊಮ್ಮಾಯರನ್ನ ಇವ್ರನ್ನ ಬಲಿಪಶು ಮಾಡೋಕ್ಕಾಗಿನ ಅವ್ರನ್ನ ಕೊಟ್ಟಿದ್ದಾರೆ. ಇವತ್ತು ಬೊಮ್ಮಾಯರನ್ನ ನಿವೃತ್ತಿಯಾಗಿ ಮಂತ್ರಿಯಾಗಿ ನಿವೃತ್ತಿಯಾಗಿ ಆರೋಗ್ಯದಿಂದನೂ ಅವ್ರ ಪಾಪ ಸರಿ ಇದ್ದಲ್ಲ. ಅವ್ರನ್ನ ಬಿಡು ಆರಾಮ್ ಕುಂದ್ರಿಸೋದು ಬದಲಿ ಅವ್ರನ್ನ ಸೋಲಿಸಿ ಕುಂದಿರ್ಬೇಕಂತೇಳಿ ಇವತ್ತು BJP ತೀರ್ಮಾನ ಮಾಡಿ ಅವ್ರನ್ನ ಟಿಕೆಟ್ ಕೊಟ್ಟೈತಿ. ಇವತ್ತು ಆನಂದ್ ಗದ್ದೆಯವ್ರ ಮಟ್ಟರು ಜಾತ್ಯತೀತ, ಎಲ್ಲ ಜನಾಂಗದ ಕೂಡ ಪ್ರೀತಿ ವಿಶ್ವಾಸ, ರೈತರ ಬಗ್ಗೆ, ಬಡವರ ಬಗ್ಗೆ, ಯುವಕ ಎಲ್ಲ ಥರದದ್ದನ್ನು ಒಳ್ಳೆಯರದಾರ. ಅವ್ರ ತಂದೆ ಹಿನ್ನೆಲೆ ನೋಡಿದ್ರು ಸಹಿತ ಒಂದು ಗಾಂಧಿ ತತ್ವ ಇವತ್ತು ಸಹಿತ ಅವು ನೋಡಿರ್ಬೋದು. ಎಲ್ಲಿ ಆನಂದ್ ಗದ್ದೆಯವ್ರ ಮಟ್ಟ ಹಿಂದಿನ ನಮ್ಮ ಕಾಂಗ್ರೆಸ್ಸಿನ ಏನು ಗಾಂಧಿ ಟೋಪಿ ಮುಖಾಂತರನೇ ಅವರು ಜಿಲ್ಲಾದಲ್ಲಿ ಅಡ್ಡಾಡ್ತಿದ್ದಾರೆ. ಅವ್ರ ತಂದೆಯವರು ಗಾಂಧಿ ಟೋಪಿ ಧರಿಸ್ತಾರೆ. ಇವತ್ತು ಅವರು ಮೂಲ ಕಾಂಗ್ರೆಸ್ಸಿನ ತತ್ವದ ತಳಹದಿ ಮಾರ ಅವ್ರು ಗೆಲ್ಲೋದು ನಿಶ್ಚಿತ. ಸರಿ ಸರ್, ತಾವು ಗೆಲ್ಲೋದು ನಿಶ್ಚಿತ ಅಂತ ತಾವು ಹೇಳ್ತಾ ಇದ್ರಿ. ಪ್ರಥಮ ಬಾರಿಗೆ ಶಿವಕುಮಾರ್ ಉದಾಸಿಯವರು ಸ್ಪರ್ಧೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ 4,30,293 ಮತವನ್ನು ಪಡೆದಿದ್ರು. ಅವಾಗ ವಿರೋಧ ಪಕ್ಷದ ಕ್ಯಾಂಡಿಡೇಟ್ ಆಗಿರ್ತಕ್ಕಂಥ, ಅವಾಗ ಆಡಳಿತ ಪಕ್ಷದ ಕ್ಯಾಂಡಿಡೇಟ್ ಆಗಿರ್ತಕ್ಕಂಥ ಸಲೀಂ ಅಹಮದ್ ಅವರು 3,42,373 ಮತವನ್ನು ಪಡೆದುಕೊಂಡಿದ್ದರು. 1 ಲಕ್ಷ ಡಿಫ್ರೆನ್ಸ್ ಮತದಿಂದ ಸೋತಿದ್ರು. ಎರಡನೇ ಬಾರಿಗೆ 2019ರಲ್ಲಿ ಮತ್ತೆ 2014ರಲ್ಲಿ ಮತ್ತೆ ಸಲೀಂ ಅಹಮದರಿಗೆ ಅವಕಾಶ ಮಾಡಿಕೊಡ್ತು. ಆವಾಗ ಡಿಗ್ರಿ ಏರ್ತು. 5,66,790 ಮತಗಳನ್ನು ಹಾಲಿ ಸಂಸದರು ಶಿವಕುಮಾರ್ ಉದಾಸಿಯವರು ಪಡೆದುಕೊಂಡರು. ನಂತರ ನಿಮ್ಮ ಸಲೀಂ ಅಹಮದ್ ಅವರು ಪಡೆದಿರ್ತಕ್ಕಂಥ ಈ ಕ್ಷೇತ್ರದಲ್ಲಿ 4,79,219 ಮತವನ್ನು ಪಡೆದಿದ್ರು. ಅಂದರೆ 1.5 ಲಕ್ಷದ 2 ಲಕ್ಷ ಅಬೌವ್ ನಿಯರ್ ಡಿಫ್ರೆನ್ಸ್ನಲ್ಲಿ ಸೋತರು. ನಂತರ ನಿಮ್ಮ ಈಗಿನ ಮಾಜಿ ಗ್ರಾಮ ಪಂಚಾಯತ್ ರಾಜ್ಯ ಸಚಿವರಾಗಿರ್ತಕ್ಕಂಥ HK ಪಾಟೀಲ್ರು, ಈಗಿನ ಕಾನೂನು ಮತ್ತು ಸಂಸದೀಯ ವ್ಯವಹಾರ ಸಚಿವರಾಗಿರ್ತಕ್ಕಂಥ HK ಪಾಟೀಲ್ರ ಸಹೋದರಾದಂಥ DR ಪಾಟೀಲ್ರು ಅಂದಿನ ಶಿವಕುಮಾರ್ ಉದಾಸಿಯವರ ವಿರೋಧದಲ್ಲಿ
ಶಿವಕುಮಾರ್ ಅವರು ಪಡೆದಿದ್ದು 6,83,660 ಮತಗಳನ್ನು 19ರಲ್ಲಿ. ಡಿ ಆರ್ ಪಾಟೀಲ್ ಪಡೆದಿದ್ದು 5,42,778 ಮತಗಳನ್ನು. ಇದು ಕಡಿಮೆ ಆಗಲಿಲ್ಲ, ಏರ್ತಾನೆ ಹೋಯಿತು. ಅಂಥ ಸಂದರ್ಭದಲ್ಲಿ ಈ ಬಾರಿ 3 ಬಾರಿನೂ ಕೂಡ ಸತತವಾಗಿ 4ನೇ ಬಾರಿಗೆ ಅವರು ಸೋಲಿನ ಭೀತಿ ಕಾಣಬಹುದು. ಯಾರಿಗೆ? ಶಿವಕುಮಾರ್ ಉದಾಸಿ ಅವರಿಗೆ, ನಾಟ್ ವೆರಿ ಭಾರತೀಯ ಜನತಾ ಪಕ್ಷ. ಶಿವಕುಮಾರ್ ಉದಾಸಿ ಅವರಿಗೆ ಸೋಲಿನ ಭೀತಿ ಕಾಣಿರ್ಬೋದು. ಆ ಕಾರಣಕ್ಕೆ ಅವ್ರು ಹಿಂದೆ ಸರಿದಿದ್ದಾರೆ ಅಂತ ಹೇಳ್ತಾ ಇದ್ರಿ. ಆದರೆ 4ನೇ ಬಾರಿಗೆ ಕಾಂಗ್ರೆಸ್ ಪಕ್ಷದ ಹೊಸ ಮುಖ, ಭಾರತೀಯ ಜನತಾ ಪಕ್ಷದ ಲೋಕಸಭೆಗೆ ಹೊಸ ಮುಖ ಅಂದರೆ ಮಾಜಿ ಮುಖ್ಯಮಂತ್ರಿ ಕೊಡೋದ್ರಿಂದ ಕಾಂಗ್ರೆಸ್ ಪಕ್ಷ ಯಾವ ಅಸ್ತಿತ್ವ ಮೇಲೆ, ಯಾವ ಅಜೆಂಡಾ ಮೇಲೆ, ಯಾವ ಯೋಚನೆ ಮೇಲೆ ಇಲ್ಲಿ ಗೆಲ್ಲುತ್ತೀರಿ ಅನ್ನೋಂಥ ವಿಶ್ವಾಸ ಕೊಡ್ತಾ ಇದ್ದಾರೆ ಸರ್. ಸತತವಾಗಿ ಟೆಂಪ್ರೇಚರ್ ಡೌನ್ ಆಗ್ತಾ ಬರಬೇಕು. ಪ್ರತಿ ವರ್ಷಕ್ಕೆ ಟೆಂಪ್ರೇಚರ್ ಡೌನ್ ಆಗ್ತಾ ಬರಬೇಕು. ಆದರೆ ಇಲ್ಲಿ ಟೆಂಪ್ರೇಚರ್ ಡೌನ್ ಆಗ್ತಾ ಇಲ್ಲ, ಏರ್ತಾ ಹೋಗ್ತಾ ಇದೆ. ಆದರೆ ಈ 2024ರ ಬದಲಾವಣೆಗೆ, 5ನೇ ಬಾರಿ ಚುನಾವಣೆಯ ಬದಲಾವಣೆಗೆ, ಅಂದರೆ ಭಾರತೀಯ ಜನತಾ ಪಕ್ಷದ 5ನೇ ಬಾರಿ ಚುನಾವಣೆ ಬದಲಾವಣೆಗೆ ಏನಾಗ್ಬೋದು? ಈಗ ನೋಡಿ ಸರ್, ತಾವು ಹೇಳಿದ್ರಿ ಏರಿಕೆ ಅಂತ ಹೋಗೈತೆ ಅಂತೇಳಿ. ಇವತ್ತು ನಾವು ಪಂಚ ಗ್ಯಾರಂಟಿಗಳನ್ನ ಕೊಟ್ಟಿದ್ದೇವೆ. ಅದು ನಮ್ಮ ಅಜೆಂಡಾ. ಅದ್ರ ಜೊತೆಗೆ ನಾವು ಸ್ವತಂತ್ರದ ಹಿಡಿದು ಸ್ವತಂತ್ರ ತಂದು ಕೊಟ್ಟು, ಈ ದೇಶಕ್ಕೆ ಸ್ವತಂತ್ರ ಕೊಟ್ಟರು 138 ವರ್ಷದ ಈ ದೇಶಕ್ಕಾಗಿ ಹೋರಾಟ ಮಾಡಿ ಸ್ವತಂತ್ರ ತೊಟ್ಟು ಅನೇಕ ಜನ ಬಲಿದಾನ ಕೊಟ್ಟು ಈ ದೇಶ ಕಟ್ತಕ್ಕಂಥ ವ್ಯವಸ್ಥೆ ಮಾಡಿದ್ದೇವೆ. ನಾವು ನಮ್ಮ ಅಜೆಂಡಾ ಜನರ ಸೇವೆ, ಜನರ ಕೆಲಸ, ಜನರ ಪ್ರೀತಿ ವಿಶ್ವಾಸದಿಂದ ನಾವು ಗೆಲ್ತೇವೆ ಅಂತ ವಿಶ್ವಾಸ ಐತಿ. ನಾವು ಯಾವುದೇ ಜಾತಿ ನಿಂದನೆ ಇಲ್ಲ, ಜಾತಿ ಜಗಳಲ್ಲ. ನಮ್ಮ ಅಜೆಂಡಾ, ನಮ್ಮ ಸಿದ್ದರಾಮಯ್ಯರ ಸರ್ಕಾರ ಕೊಡ್ತಕ್ಕಂಥ ಕಾರ್ಯಕ್ರಮಗಳು, ನಮ್ಮ ರಾಹುಲ್ ಗಾಂಧಿಗಳು ಏನು ನಮ್ಮ ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡಿದ್ದಾರೆ. ಮುಂದೆ ರೈತರ ಸಾಲ ಮನ್ನಾ, ಯುವಕರಿಗೆ 30 ಲಕ್ಷ, ಯುವ ನಿಧಿ 3,000ದಿಂದ 1,500 ರೂಪಾಯಿ. ಅದು ಆತ್ರಿ. ನಮ್ಮ ರಾಹುಲ್ ಗಾಂಧಿಯವರು ಸಹಿತ ಒಂದು ವರ್ಷಕ್ಕೆ ಒಬ್ಬ ವಿದ್ಯಾವಂತ 1 ಲಕ್ಷ ರೂಪಾಯಿ ಕೊಡ್ತಕ್ಕಂಥ ವ್ಯವಸ್ಥೆ. ಆಮೇಲೆ 30 ಲಕ್ಷ ಜನರಿಗೆ ನೌಕರಿನ, ಸರ್ಕಾರಿ ನೌಕರಿ ಕೊಡ್ತಕ್ಕಂಥದ್ದು ಅಜೆಂಡಾ ಇಟ್ಟಿದ್ದಾರೆ. ಇವತ್ತು ಯುವಕರಿಗೆ, ರೈತರಿಗೆ, ಕಾರ್ಮಿಕರಿಗೆ ಪ್ರತಿಯೊಂದಕ್ಕೂ ಇಟ್ಟಂಥ ಅಜೆಂಡಾದ ಮೇಲೆ ಜನರ ಸೇವೆ ಮಾಡ್ತಕ್ಕಂಥ, ಜನರಿಗೋಸ್ಕರ ಏನು ಸೇವೆ ಮಾಡ್ತೇವೆ ಆ ಸೇವೆ ಮುಖಾಂತರ ನಮ್ಮ ಫೌಂಡೇಶನ್ ಇಟ್ಕೊಂಡು ನಾವು ಗೆಲ್ತದವಿ. ಅವ್ರಂಗೆ ನಾವು ಹಿಂದೂಗಳ ನಾವು ರಾಮ, ಲಕ್ಷ್ಮಣ, ಹನುಮಂತ, ಸೀತಾರನ್ನ ಪೂಜೆ ಮಾಡ್ತೇವೆ. ಅವ್ರು ರಾಮನ ಪೂಜೆ ಮಾಡ್ತಾರೆ, ನಾವು ರಾಮನ್ನು ಪೂಜೆ ಮಾಡ್ತೇವೆ. ಅದ್ರ ಜೊತೆಗೆ ಸೀತಾ, ಲಕ್ಷ್ಮಣ ಎಲ್ಲರನ್ನೂ ಪೂಜೆ ಮಾಡ್ತೇವೆ. ಅಂದ್ರೆ ನೀವು ಕುಟುಂಬಕ್ಕೆ ಪೂಜೆ ವೈಯಕ್ತಿಕ ಪೂಜೆ ಮಾಡ್ತಾರೆ. ಅದಕ್ಕೆ ನಿಮಗೆ ಕುಟುಂಬದ ಆಶೀರ್ವಾದ ಜಾಸ್ತಿ ಬರಂಗಿಲ್ಲ, ವೈಯಕ್ತಿಕ ಆಶೀರ್ವಾದ ಜಾಸ್ತಿ ಬರ್ತದೆ ಅಂತೇಳಿ ಅವ್ರು ವೈಯಕ್ತಿಕ ಅವರು ಒಡೆದಾಡ್ತಕ್ಕಂಥ ನೀತಿ ಮಾಡ್ತಿದಾರೆ. ಅದು ಜನ ಹಂತ ಹಂತವಾಗಿ ಎಲ್ಲರೂ ವಿಚಾರ ಮಾಡಿ, ಈ ವಿದ್ಯಾವಂತವ್ರ ಮಕ್ಕಳದಾರ, ಅದನ್ನು ತಿಳ್ಕೊಳ್ತಕ್ಕಂಥ ಶಕ್ತಿ ಐತಿ. ಹಿಂದುತ್ವ ಇನ್ಮೇಲೆ ನಡೆಯೋದಿಲ್ಲ. ಯಾರು ಕೆಲಸ ಮಾಡ್ತಾರೆ, ಯಾರು ರೈತರ ಸೇವೆ ಮಾಡ್ತಾರೆ, ಯಾರು ಕಾರ್ಮಿಕರ ಸೇವೆ ಮಾಡ್ತಾರೆ, ಯಾರು ಹಿಂದುಳಿದರ ಸೇವೆ ಮಾಡ್ತಾರೆ, ಅವ್ರಿಗೆ ಜನ ಬೆಂಬಲ ಕೊಡ್ತೈತಿ. ಅದಕ್ಕೆ ಉದಾಹರಣೆ ಏನು, ಇವತ್ತು ಸಿದ್ದರಾಮಯ್ಯರು 140 ಸೀಟ್ ನಮ್ಮವ BJP ಬರ್ತವೆ ಅಂತ ಹೇಳಿದರು. ಅವತ್ತು ಹಿಂದುತ್ವ ಇದ್ದಿಲ್ಲ. ಆ ಹಿಂದುತ್ವ ಕಿತ್ತು 135-36 ಸೀಟ್ ಗೆದ್ರಲ್ಲ. ಗೆದ್ದು ಜನ ಓಟಾಗಿ ತೋರಿಸಿದಾರೆ, ಮುಂದೂ ತೋರಿಸ್ತಾರೆ. ಅದ್ರ ಬಗ್ಗೆ ನಾವು ಈಗಾಗಲೇ ಮೊನ್ನೆ ರಾಜ್ಯಸಭಾ ಚುನಾವಣೆ ನಡೀತು. ರಾಜ್ಯಸಭಾ ಚುನಾವಣೆ ಹೆಂಗೆ 3 ಸೀಟು ಗೆದ್ದಿರೋದು ತಮ್ಮ ಕಣ್ಣಿಗೆ ನಿರ್ದೇಶನ ಐತಿ. ಹಂಗೆ ಪ್ರತಿಯೊಂದು ಚುನಾವಣೆಗಳು ನಿಮ್ಮ ಕಡೆ ಇತ್ತು ಸರ್. 138 ಬಲ ಆಯಿತು, ಅದಕ್ಕೆ ಅವ್ರು ಗೆದ್ದರು. 2 ಸೀಟ್ ಗೆಲ್ಲಕ್ಕೆ ನಮಗಿತ್ತು. 2 ಸೀಟ್ ಗೆಲ್ತಕ್ಕಂಥ ನಮಗಿತ್ತು. BJP 1 ಇತ್ತು. 1 ಸೀಟ್ ಅತಂತ್ರ ಇತ್ತು. ಅತಂತ್ರ ಇರೋದನ್ನ ಲಾಭ ತನಕ JDS ಒಳಗೆ ಕೂಡಿಸ್ಕೊಂಡು ಅವ್ರು ಪ್ರಯತ್ನ ಪಟ್ಟರು. ಆದ್ರೆ ಅದು ನಮ್ಮ ಪಕ್ಷದವ್ರು ಅವ್ರಿಗೆ ಓಟ್ ಹಾಕಲಿಲ್ಲ. ಯಾರು ತಮಗೆಲ್ಲ ಗೊತ್ತೈತಿ, ಯಾರ್ಯಾರು ಹೆಂಗೆ ಓಟ್ ಹಾಕಿದ್ರು, ಯಾರ್ಯಾರು. ಸರಿ, ನಾನು ಸಮಯದ ವಿಚಾರ ಮಾಡ್ತಾ ಸಂದರ್ಶನ ಅಂತ್ಯಕ್ಕೆ ಬರ್ತಾ ಇದ್ದೇನೆ. ಅತಿ ವಿಸ್ತಾರವಾಗಿ ಡಿಸ್ಕಷನ್ ಮಾಡ್ತಾ ಹೋದರೆ ಇನ್ನು ಕೆಲವೊಂದಿಷ್ಟು ಸಮಯ ಬೇಕಾಗುತ್ತೆ. ಆದರೆ ನಾನು ಸಮಯದ ವಿಚಾರ ಮಾಡುತ್ತಾ ಈ ಸಂದರ್ಶನದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇನೆ. ಇನ್ಕ್ಲೂಡಿಂಗ್ 2 ಕ್ಷೇತ್ರಗಳು, ಒಂದು ನಿಮಿಷ, ಇನ್ಕ್ಲೂಡಿಂಗ್ 2 ಕ್ಷೇತ್ರಗಳು ಅಂದರೆ ಹಾವೇರಿ ಮತ್ತು ಗದಗ, 3+5 8 ವಿಧಾನಸಭಾ ಕ್ಷೇತ್ರದ ಮತ ಬಾಂಧವರಿಗೆ ಮತ್ತು ಈ 5 ಗ್ಯಾರಂಟಿ ಯೋಜನೆಗಳಿಗೆ ಮತ್ತು ನಿಮ್ಮ ರಾಹುಲ್ ಗಾಂಧಿಯವರು ಕೊಡ್ತಾ ಇರುವಂಥ ರೈತರ ಸಾಲ ಮನ್ನಾ ಗ್ಯಾರಂಟಿಯನ್ನು ಮತ್ತು 5 ಗ್ಯಾರಂಟಿ ಯೋಜನೆ ಜೊತೆಯಲ್ಲಿ ಮಹಿಳೆಯರಿಗೆ ವರ್ಷಕ್ಕೆ 1 ಲಕ್ಷ ನೀಡುವ
ಸೇರಿದಂತೆ 5 ಗ್ಯಾರಂಟಿ ಘೋಷಣೆ ಮುಂದುವರಿಯುವುದು ಆಗುತ್ತಿದೆ ಅಂತ ಘೋಷಣೆ ಕೂಡ ಮಾಡಿದ್ದಾರೆ. ಇವೆಲ್ಲವನ್ನು ಸೇರ್ಪಡೆ ನೋಡಿದರೆ ಕೊನೆಯದಾಗಿ ನಮ್ಮ ಮೀಡಿಯಾ ಮುಖಾಂತರದಿಂದ ನಿಮ್ಮ NTU ವಿಧಾನಸಭಾ ಕ್ಷೇತ್ರದ ಪ್ರತಿ ಮತದಾರರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀರಾ ಸರ್? ಆಮೇಲೆ ಅದರ ಜೊತೆಯಲ್ಲಿ ತಾವು ಏನೋ ಹೇಳಬೇಕಂತ ಇದ್ರಿ, ಅದನ್ನು ಕಂಪ್ಲೀಟ್ ಮಾಡಿ ಈ ವಿಷಯನ ಪ್ರಸ್ತಾವನೆ ಮಾಡಿ. ಈಗ ನೋಡಿ, ಇವತ್ತು ನಮ್ಮ ಸ್ವತಂತ್ರ ಸಿಕ್ಕಾಗಿನಿಂದ ಏನು ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಗದಗಿನೇ KH ಪಾಟೀಲ್ರಾಗಲಿ, KF ಪಾಟೀಲ್ರಾಗಲಿ, ಇವತ್ತು ಕೋಳಿವಾಡ್ರಾಗಲಿ, ಇವತ್ತು ಅನೇಕ ಹಿರಿಯರು ಈ ಜಿಲ್ಲಾನ ಗದಗ ಮತ್ತು ಹಾವೇರಿ ಜಿಲ್ಲಾನ ಕಾಂಗ್ರೆಸ್ಸಿನ ತತ್ವದ ತಳಮನೆ ಏನು ಜನರ ಸೇವೆ ಮಾಡ್ಕೊಂತ ಬಂದಾರ, ಆ ಸೇವೆಯ ಫಲ ಒಂದು ಕಡೆ. ಆಮೇಲೆ ಏನು ಹಿಂದೆ ಮನಮೋಹನ್ ಸಿಂಗ್ ಅವರು ರೈತರ ಸಾಲ ಮನ್ನಾ ಮಾಡಿದ್ದು, ಇವತ್ತು ರಾಹುಲ್ ಗಾಂಧಿಗಳು ನಾವು ಮತ್ತೆ ಅಧಿಕಾರಕ್ಕೆ ಬಂದರೆ ರೈತರ ಸಾಲ ಮನ್ನಾ ಮಾಡ್ತಾನೆ ಅನ್ನೋದ್ರ ಬಗ್ಗೆ. ಇವತ್ತು ನಾವು ಏನು ಕೋಳಿವಾಡ ಸಾಹೇಬ್ರು ಈ ತಾಲೂಕಿನಲ್ಲಿ ನೋಡಿದಂಥ ಕಾರ್ಯಕ್ರಮಗಳು, ಏನು ಯೋಜನೆಗಳು ಅದಾವಲ್ಲ, ಅವ್ರು ಮಾಡಿದಂಥ ಸಾಧನೆಗಳು ಜನದ ಮುಂದಿಟ್ಟು ಇವತ್ತು ಎಲ್ಲ ತಾಲೂಕಿನ ಎಲ್ಲ ಇವತ್ತು 5 ಸಿದ್ದರಾಮಯ್ಯ ಸರ್ಕಾರ ಕೊಟ್ಟಂಥ 5 ಪಂಚ ಯೋಜನೆಗಳು ಮುಂದೆ ಕೇಂದ್ರ ಸರ್ಕಾರದಲ್ಲಿ ಬಂದರೆ 5 ಯೋಜನೆ ಕೊಡ್ತಕ್ಕಂಥ ರಾಹುಲ್ ಗಾಂಧಿಗಳು ಅನೌನ್ಸ್ ಮಾಡ್ತಕ್ಕಂಥ 5 ಯೋಜನೆಗಳು ಏನು RSSನ ಪುರದಲ್ಲಿ ಅವರು ಪಾದಯಾತ್ರೆ ಮಾಡಿದಾಗ 5 ಯೋಜನೆಗಳನ್ನು ಏನು ಅನೌನ್ಸ್ ಮಾಡಿದ್ದಾರೆ, ಇವು 10 ಯೋಜನೆಗಳು ಜನಪರವಾಗಿರ್ತಕ್ಕಂಥವು. ಅದಕ್ಕೆ ನಾನು ಎಲ್ಲ ಮತದಾರ ಬಾಂಧವಗಳೇ, ಇಡೀ ಭಾರತ ದೇಶದ ಇವತ್ತು ನಮ್ಮ ಜಿಲ್ಲಾದ ಗದಗ ಮತ್ತು ಹಾವೇರಿ ಜಿಲ್ಲೆದ ಮತ ಬಾಂಧವರಿಗೂ ಭಾರತ ದೇಶದ ಮತ ಬಾಂಧವರಿಗೂ ನಾನಿವತ್ತು ರಾಹುಲ್ ಗಾಂಧಿನ ಕೈ ಬಲಪಡಿಸಬೇಕು, ಕಾಂಗ್ರೆಸ್ ಪಕ್ಷದ ಬಲಪಡಿಸಬೇಕು ಅಂತೇಳಿ ಎಲ್ಲ ಮತದಾರರ ಬಂಧುಗಳಲ್ಲಿ ಇವತ್ತು ರೈತ ಬದುಕಬೇಕು, ಕಾರ್ಮಿಕ ಬದುಕಬೇಕು, ಬಡವರು ಬದುಕಬೇಕು, ಹಿಂದುಳಿದವರು ಬದುಕಬೇಕು, ಅಲ್ಪಸಂಖ್ಯಾತರು ಬದುಕಬೇಕು, ಈ ಸರ್ವ ಜನಾಂಗದ ಶಾಂತಿ ತೋಟ ಆಗಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಗೆಲ್ಲಿಸಿದ್ರೆ ಸರ್ವ ಪಕ್ಷದ ಶಾಂತಿ ತೋಟ ಆಕತಿ ಅಂತೇಳಿ ತಮ್ಮೆಲ್ಲರಿಗೆ ಕೈ ಮುಗಿದು ಕಾಂಗ್ರೆಸ್ ಪಕ್ಷಕ್ಕೆ ಬಲಪಡಿಸ್ಬೇಕಂತೇಳಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತೀನಿ. ನಾನು 8 ವಿಧಾನಸೌಧ ಮತ ಬಾಂಧವರಿಂದ ನಾನು ವಿನಂತಿ ಮಾಡ್ಕೊಂಡಿಷ್ಟೇ. ನಮ್ಮದು 5 ಗ್ಯಾರಂಟಿ ಸಿದ್ದರಾಮಯ್ಯ ಸರ್ಕಾರ ನುಡಿದಂತೆ ನಡೆದ ಸರ್ಕಾರ. ಈಗೇನು ರಾಹುಲ್ ಗಾಂಧಿಯವರು ಕೇಂದ್ರದಲ್ಲಿ 5 ಗ್ಯಾರಂಟಿ ನಾವು ಗೆದ್ದು ಬಂದರೆ ಕೊಡ್ತೇವೆ ಅಂತ ಹೇಳಿದಾರಲ್ಲ, ಮಹಿಳೆಯರಿಗೆ 1 ಲಕ್ಷ ರೂಪಾಯಿ ವರ್ಷಕ್ಕೆ, ರೈತರ ಸಾಲ ಮನ್ನಾ, ಯುವಕರಿಗೆ ನೌಕರಿ, ಏನು 5 ಗ್ಯಾರಂಟಿ ಅನೌನ್ಸ್ ಮಾಡಿದಾರಲ್ಲ, ತಾವೆಲ್ಲರೂ ಕೇಂದ್ರದಲ್ಲಿ ಗೆಲ್ಲಿಸಿದ್ರೆ ನಾವು ಕರ್ನಾಟಕದಲ್ಲಿ ನುಡಿದಂಗೆ ಕೇಂದ್ರದಲ್ಲಿ ನುಡಿದಂತೆ ನಡೀತಕ್ಕಂಥ ನಮ್ಮ ಸರ್ಕಾರ. ಅದಕ್ಕೆ ತಾವೆಲ್ಲರೂ ಭದ್ರಾಗಿ ಎಲ್ಲರೂ ನಮ್ಮ ಈ ಏನು MP ಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಮತ ಕೊಡಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿ. ಥ್ಯಾಂಕ್ ಯು ಸರ್, ತುಂಬ ಧನ್ಯವಾದಗಳು. ಎಷ್ಟೊತ್ತಿನವರೆಗೆ ತಮ್ಮ ವಿಚಾರಗಳನ್ನು ಅನ್ನೋದಕ್ಕಿಂತ ಈ ಕ್ಷೇತ್ರದ ಬಗ್ಗೆ ಸಂಪೂರ್ಣವಾಗಿ ಶಾಸಕರಿಗಿಂತ ನೀವು ಕಾಳಜಿ ವಹಿಸಿರ್ತಕ್ಕಂಥ ವಿಚಾರಗಳನ್ನು ನಮ್ಮ ಮುಂದಗಡೆ ಪ್ರಸ್ತಾವನೆ ಮಾಡಿದ್ದಕ್ಕೆ ಮತ್ತು 45ರಿಂದ 1 ತಾಸಿನ ಈ ಸಂದರ್ಶನ ಸಮಯದಲ್ಲಿ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ನಮಸ್ತೆ, ಜೈ ಹಿಂದ್. ವೀಕ್ಷಕರೇ, ಗಮನಿಸಿದ್ರಲ್ಲ ಇಷ್ಟೊತ್ತು ಮಾತನಾಡಿರ್ತಕ್ಕಂಥ ಮಾನ್ಯ ಶ್ರೀ ಸಣ್ಣ ತಮ್ಮಪ್ಪ ರಾಮಪ್ಪ ಬಾರ್ಕಿಯವರ ವಿಚಾರಗಳನ್ನು. ಇದು ಈ ಕ್ಷೇತ್ರದ ಸಾಮಾನ್ಯ ಕಾರ್ಯಕರ್ತನಾಗಿ ಈ ಕ್ಷೇತ್ರದಲ್ಲಿ ಜನರ ಸೇವೆಗಾಗಿ ಮುಡಿಪಾಗೂ ಇಟ್ಟಿರ್ತಕ್ಕಂಥ ತಮ್ಮ ಕೆಲಸ ಕಾರ್ಯಗಳನ್ನು ಮತ್ತು ಇವರ ಜಾತಿ ಧರ್ಮ ಮತ್ತು ಚುನಾವಣೆಯ ಸಂದರ್ಭದಲ್ಲಿ ಜಾತಿ ಧರ್ಮದ ಮೇಲೆ, ರಾಮ ಮಂದಿರ ಮೇಲೆ ಮತ್ತು ಈ ದೇಶದ ಪ್ರತಿಯೊಂದು ಜಾತಿಯ ಮೇಲೆ ನಡೀತಾ ಇರುವಂಥ ಈ ಚುನಾವಣೆಗೆ ನಾವು ಬೈಕಾಟ್ ಹಾಕ್ತಾ ಇದ್ದೀವಿ. ಈ ಚುನಾವಣೆಗೆ ನಾವು ಹಿಂದೆ ಸರಿತಾ ಇದ್ದೀವಿ. ನಾವು ಚುನಾವಣೆ ಮಾಡೋದು ಈ ದೇಶದ ರೈತರ ಬಗ್ಗೆ. ನಾವು ಚುನಾವಣೆ ಮಾಡೋದು ಈ ದೇಶದ 140ರಿಂದ 142 ಕೋಟಿ ಮಹಾ ಮತದಾರರ ಬಗ್ಗೆ. ಕರ್ನಾಟಕ ರಾಜ್ಯದಲ್ಲಿ ಇದ್ದಿರ್ತಕ್ಕಂಥ 7ರಿಂದ 7.5 ಕೋಟಿ ಮತದಾರರ ವಿಚಾರಗಳನ್ನು ಮತ್ತು ಅವರಿಗೆ ಕೊಟ್ಟಿರ್ತಕ್ಕಂಥ ನಮ್ಮ 5 ಗ್ಯಾರಂಟಿಯನ್ನು ಸಂತೃಪ್ತಿಯಾಗಿದೆ. ಆ 5 ಗ್ಯಾರಂಟಿ ಜನಪರ ಯೋಜನೆಗಳನ್ನಿದ್ದಾವೆ. ಜನರಿಗೆ ವಿಶ್ವಾಸ ತರುವುದರಲ್ಲಿ ನುಡಿದಂತೆ ನಡೆದ KPCC ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರಾಗಿರಲಿ, ನುಡಿದಂತೆ ನಡೆದಿದ್ದ ಈಗಿನ 2ನೇ ಬಾರಿಗೆ 15 ಬಾರಿ ಬಜೆಟ್ ಮಂಡನೆ ಮಾಡಿದ, ಮೊದಲಿಗೆ 2013ರಲ್ಲಿ 13 ಬಾರಿ ಬಜೆಟ್ ಮಂಡನೆ ಮಾಡಿದ ಏಕೈಕ ಸಿದ್ದರಾಮಯ್ಯ, ಏಕೈಕ ಮುಖ್ಯಮಂತ್ರಿ ಆದರೆ ಅದು ಸಿದ್ದರಾಮಯ್ಯ. 2ನೇ ಬಾರಿಗೆ 1 ವರ್ಷ ಕಳೆಯುವುದ ಒಳಗಡೆ
2 ಬಾರಿ ಬಜೆಟ್ ಮಂಡನೆ ಮಾಡಿದ 2ನೇಯ ಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಯ್ಯ ಅವರು. ಇವೆಲ್ಲವನ್ನು ಮಹತ್ವಪೂರ್ಣ ಬೆಳವಣಿಗೆದೊಂದಿಗೆ ಇಷ್ಟೊತ್ತು ಚರ್ಚೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ಸಣ್ಣ ತಮ್ಮಪ್ಪ ರಾಮಪ್ಪ ಬಾರ್ಕಿಯವರ ವಿಚಾರಗಳನ್ನು ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಹಿಂದಿನ ಇತಿಹಾಸದಲ್ಲಿ ಏನು 2004 ಹಿಂದೆ 1999ರಿಂದ 2004ವರೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಯಾವ ರೀತಿ ವಿಜಯೋತ್ಸವ ಆ ವಿಜಯೋತ್ಸವ 2024ರಲ್ಲಿ ಆಗೋದು ಶಾಶ್ವತ. ಭಾರತೀಯ ಜನತಾ ಪಕ್ಷದ ಒಂದು ಅಜೆಂಡಾ ಇದೆ, ಅಬ್ ಕಿ ಬಾರ್ 400 ಪಾರ್ ತೀಸರಿ ಬಾರ್ ಮೋದಿ ಸರ್ಕಾರ ಅಂತೇಳಿ. ಅದು ಅವರಿಗೆಲ್ಲ, ಅದು ನಮಗೆ. ಅಬ್ ಕಿ ಬಾರ್ 400 ಪಾಸ್ ಕಾಂಗ್ರೆಸ್ ಕೆ ಪಾಸ್, ತೀಸರಿ ಬಾರ್ ಮೋದಿ ಸರ್ಕಾರ ಘರ್ ಕೆ ಪಾಸ್, ತೀಸರಿ ಬಾರ್ ಕಾಂಗ್ರೆಸ್ ಸರ್ಕಾರ ಪಾರ್ಲಿಮೆಂಟ್ ಅನ್ನುವಂಥ ಈ ಅಜೆಂಡಾವನ್ನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಬಹುತ ಮಟ್ಟದಲ್ಲಿ ಕಟ್ಟಿಕೊಂಡಿದ್ದಾರೆ. ಇವೆಲ್ಲವನ್ನು ವಿಚಾರವನ್ನು ತಿಳಿಸಿರ್ತಕ್ಕಂಥ ಹಾವೇರಿ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥವ್ರು. ಮತ್ತೆ ಭೇಟಿ ಆಗ್ತೀನಿ, ಅಲ್ಲಿವರೆಗೆ ನೋಡ್ತಾ ಇರಿ ನ್ಯೂಸ್ 43 ಇಂಡಿಯಾ. ಜೈ ಹಿಂದ್.